Hello students, welcome back to Vignan Academy, video number 14 of Waves. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ ಒಳ್ಳೆ ಸೌಂಡ್ ಇರ್ತಕ್ಕಂಥ ಕಾನ್ಸೆಪ್ಟು ದಟ್ ಈಸ್ ಬೀಟ್ಸ್. ಈಗ ತಾನೇ ವಿಜಯ್ ಪ್ರಕಾಶ್ ರವರ ಒಂದು ಲೈವ್ ಕನ್ಸರ್ಟ್ ನೋಡ್ಕೊಂಬಂದೆ. ಅಲ್ಲಿ 2 ಗಿಟಾರ್ ಪ್ಲೇಯರ್ಸ್ ಇದ್ದರು. ಒಬ್ಬೊಬ್ಬರು ನಾರ್ಮಲಾಗಿ ಗಿಟಾರ್ ಬಾರಿಸಿದ್ರೆ ನಮಗೆ ಸೌಂಡ್ ನಾರ್ಮಲಾಗಿ ಕೇಳುತ್ತೆ. ಅದೇ ಇಬ್ಬರು ಏನಾದರೂ ಒಂದೇ ಸಮನಾಗಿ ಬಾರಿಸಿದ್ರೆ ಯು ವಿಲ್ ಗೆಟ್ ಠಣ್ 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 ಅಂತ ಒಂದು ಒಳ್ಳೆ ಸೌಂಡ್ ಕೇಳಿಸುತ್ತೆ. ಅದು ಯಾಕೆ ಫಾರ್ಮ್ ಆಯಿತು? ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ದ ಬೀಟ್ಸ್. ಸೊ ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ. ದ ಬೀಟ್ಸ್, ಫಾರ್ಮೇಷನ್, explanation and problems based on this. So myself Muniraju, this is our lovely channel Vignan Academy. The first topic, before the topic directly we will go to the little bit of revision. ಲಾಸ್ಟ್ ಕ್ಲಾಸ್ ಅಂದರೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಸ್ಟೇಷನರಿ ವೇವ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದಕ್ಕಿಂತ ಮೊದಲು ಇಂಟರ್ಫರೆನ್ಸ್ ಮೇಲೆ ನಾವು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ. ಈವಾಗ ಬೀಟ್ಸನ್ನು ಸ್ಟಡಿ ಮಾಡ್ತೀವಿ. ಫಸ್ಟ್ ಎರಡು ವೇವ್ಸು ಒಂದು ಕಡೆ ಮೀಟ್ ಆದರೆ ಬರ್ತಕ್ಕಂಥ ರಿಸಲ್ಟೆಂಟ್ ಯಾವ ಥರ ಇರುತ್ತೆ? ಆಲ್ಜಿಬ್ರಾಯಿಕ್ ಸಮ್. ಎರಡದು ಆಲ್ಜಿಬ್ರಾಯಿಕ್ ಸಮ್ ಏನಿರುತ್ತೆ ಅದ್ರ ಥರ ಬಿಹೇವ್ ಮಾಡುತ್ತೆ. ಈಗ ಇದನ್ನು ನಾವು ಯೂಸ್ ಮಾಡಿಕೊಂಡು 3 ಫಿನೋಮಿನನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಫಸ್ಟ್ ಒನ್ ಇಂಟರ್ಫರೆನ್ಸ್, ದ ಫಸ್ಟ್ ಕಾನ್ಸೆಪ್ಟ್ ಬೇಸ್. Two waves traveling in opposite direction gives stationary waves. One wave ಈ ಥರ ಪ್ರಾಪಗೇಟ್ ಆಗ್ತಿರಬೇಕು ರೈಟ್ ಸೈಡ್ಗೆ, ಇನ್ನೊಂದು ವೇವ್ ಈ ಥರ ಪ್ರಾಪಗೇಟ್ ಆಗ್ತಿರಬೇಕು. ಎರಡು ಸೂಪರ್ ಇಂಪೋಸ್ ಆದರೆ ನಮಗೆ ಸ್ಟೇಷನರಿ ವೇವ್ ಸಿಗುತ್ತೆ. ಬಟ್ ಕಮಿಂಗ್ ಟು ದಿಸ್ ಒನ್, ಬೀಟ್ಸ್. ವಾಟ್ ಈಸ್ ದಿಸ್ ಬೀಟ್ಸ್? ಸೊ ಫಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ನಿಮಗೆ ಐಡಿಯಾ ಬರುತ್ತೆ. ಸೊ ಈಗ ನಾರ್ಮಲ್ ಆಗಿ ಒಂದು ಗಿಟಾರ್ನ ಪ್ಲೇ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಈಗ 2 ಗಿಟಾರ್ ಇದೆ ನಮ್ಮ ಹತ್ರ. ಒಂದು ಗಿಟಾರ್ ಒಬ್ಬರು ಪ್ಲೇ ಮಾಡ್ತಾರೆ, ಇನ್ನೊಂದು ಪ್ಲೇ ಮಾಡ್ತಾ ಇದ್ದಾರೆ. ಓನ್ಲಿ ಫಸ್ಟ್ ಒನ್ ಮಾತ್ರ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಟಿನ್ 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 ಅಂತ ಕೇಳಿಸುತ್ತೆ. ಇದನ್ನ ನಿಲ್ಲಿಸ್ಬಿಟ್ಟು ಇನ್ನೊಂದನ್ನು ಪ್ಲೇ ಮಾಡೋಕ್ಕೆ ಹೇಳ್ತೀನಿ ಈ ಕಡೆ ಇರೋದನ್ನ. ಸೊ ಅದು ಟಿನ್ 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 ಅಂತ ಸೌಂಡ್ ಕೇಳುತ್ತೆ. ಈಗ ಎರಡೂ ಒಟ್ಟಿಗೆ ಫಾರ್ಮ್ ಆದರೆ, ಎರಡು ಒಟ್ಟಿಗೆ ಸೌಂಡ್ ಮಾಡಿದ್ರೆ such that the frequency of first guitar and frequency of the second guitar is slightly variable. ಸ್ವಲ್ಪ ವೇರಿಯೇಷನ್ ಇರ್ತಕ್ಕಂಥ, ಎರಡು ಫ್ರೀಕ್ವೆನ್ಸಿ ವೇರಿಯೇಷನ್ ಇರ್ತಕ್ಕಂಥ ಎರಡು ಗಿಟಾರ್ಸ್ನ ತಗೊಂಬಂದು ಒಟ್ಟಿಗೆ ಬಾರಿಸಿದ್ರೆ ಟ್ರನ್ 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 ನಿಮಗೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಸೌಂಡ್ ಕೇಳುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ? ಬೀಟ್ಸ್ ಅಂತ ಕೇಳ್ತೀವಿ. ಸೊ ಆ ಡಿಫ್ರೆನ್ಸ್ ಎಷ್ಟಿರ್ಬೇಕು ಸರ್? ಸೊ ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ಬಿಟ್ವೀನ್
ಟೂ ವೇವ್ಸ್ ಯಾವ ಥರ ಫಾರ್ಮ್ ಆಗುತ್ತೆ, ಫಾರ್ಮ್ಡ್ ಬೈ ದಿಸ್ ಇಸ್ ಫಾರ್ಮ್ಡ್ ಬೈ superposition of two sound waves having small difference in frequency, so f1 minus f2 is nearly or less than equal to 10 hertz. So ಇಷ್ಟು ಡಿಫ್ರೆನ್ಸ್ ಇರ್ತಕ್ಕಂಥ ಎರಡು ಡಿಫ್ರೆಂಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಬಾರಿಸಿ. ಫಾರ್ ಎಕ್ಸಾಂಪಲ್ ಒಂದು ಗಿಟಾರ್ ಒಂದು ಸ್ಟ್ರಿಂಗ್ ಇರುತ್ತಲ್ಲ, ಟೆನ್ 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 ಬಾರಿಸ್ತೀವಲ್ಲ, ಸೊ ಅದ್ರದ್ದು ಫ್ರೀಕ್ವೆನ್ಸಿ F1 ಇದೆ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಗಿಟಾರ್ದು ಸ್ಟ್ರಿಂಗ್ದು ಫ್ರೀಕ್ವೆನ್ಸಿ F2 ಇದೆ ಅಂತ ಅಂದ್ಕೊಳ್ಳೋಣ. F1 ಮೈನಸ್ F2 ಅಥವಾ F2 ಮೈನಸ್ F1 ಸೊ ಲೆಸ್ ದ್ಯಾನ್ 10 ಇದ್ದರೆ ನಮಗೆ ಒಂದು ಸಖತ್ತಾಗಿರ್ತಕ್ಕಂಥ ಸೌಂಡ್ ಕೇಳುತ್ತೆ. ಅದು ಯಾಕೆ ಫಾರ್ಮ್ ಆಯಿತು? ಬಿಕಾಸ್ ಆಫ್ ಬೀಟ್ಸ್. ಸೊ ಯಾಕೆ ಸರ್ 10 ಹರ್ಟ್ಸೇ ಇರಬೇಕು? 10 ಹರ್ಟ್ಸ್ ಇಲ್ಲ, ನಾವು 100 ಹರ್ಟ್ಸ್ ಡಿಫ್ರೆನ್ಸ್ ಇರ್ತಕ್ಕಂಥ ಎರಡು ಫ್ರೀಕ್ವೆನ್ಸೀಸ್ನ ತಗೊತೀವಿ, ಅವಾಗೂ ಬೀಟ್ಸ್ ಫಾರ್ಮೇಷನ್ ಆಗತ್ತೆ. ಬಟ್ ನಮ್ಗೆ ಅದನ್ನು ಸೆನ್ಸ್ ಮಾಡೋಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದರೆ ಬಿಕಾಸ್ ನಮ್ಮ ಕಿವಿಗಳು ಒಂದು ನಿರ್ದಿಷ್ಟವಾದಂಥ ಫ್ರೀಕ್ವೆನ್ಸಿಗೆ ಮಾತ್ರ ಡಿಸೈನ್ ಆಗಿರುತ್ತೆ. ಇದಕ್ಕಿಂತ ನಾವೇನಾದರೂ ವೇರಿಯೇಷನ್ ಇರ್ತಕ್ಕಂಥ ಫ್ರೀಕ್ವೆನ್ಸಿ, ಜಾಸ್ತಿ ಡಿಫ್ರೆನ್ಸ್ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಎರಡು ಟ್ಯೂನಿಂಗ್ ಫೋರ್ಕ್ಸ್ನ ಅಥವಾ ಟೂ ಫ್ರೀಕ್ವೆನ್ಸೀಸ್ನ ಸೂಪರ್ ಇಂಪೋಸ್ ಮಾಡಿ ಬೀಟ್ಸ್ನ ತೊಗೊಂಡ್ರೆ ಅದು ಫಾರ್ಮ್ ಆಗುತ್ತೆ. ಬಟ್ ನಮಗೆ ಕ್ಲಿಯರಾಗಿ ಕೇಳಿಸೋದು ನಮಗೆ ಮೈಂಡು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಏನು ಡಿಫ್ರೆಂಟ್ ಆಗ್ತದೆ, ಏನು ಪ್ರೆಸೆಂಟ್ ಆಗ್ತದೆ. ಸೊ ದಟ್ ಈಸ್ ವಾಟ್ ದ ಕಂಡೀಷನ್ ಈಸ್. ಸೊ ಈ ಕಂಡೀಷನ್ ಇದ್ದರೆ ನಮಗೆ ಕ್ಲಿಯರಾಗಿ ಸ್ಪಷ್ಟವಾಗಿ ಕೇಳುತ್ತೆ. ಸೊ ಹೇಗೆ ಕೇಳುತ್ತೆ, ಯಾವ ಥರ ಬರುತ್ತೆ, ಸೊ ಬನ್ನಿ ನೋಡೋಣ. ಸೊ ಆ್ಯಕ್ಚುಲಿ ಆ ಸೌಂಡ್ ಹೇಳಿದ್ನಲ್ಲ, ಎರಡು ಟ್ಯೂನಿಂಗ್ ಫೋರ್ಕ್ಸ್ ಅಥವಾ ಎರಡು ಗಿಟಾರ್ಸು ಒಟ್ಟಿಗೆ ಬಾರಿಸೋ ಥ್ರನ್ ಅಂತ ಬರುತ್ತೆ ಅಂತ. ಸೊ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ ವರ್ಡ್ಸಲ್ಲಿ, ಅಂದರೆ ಸೊ ವಾಟ್ ವಿ ಸೇ, ಆ ಸೌಂಡ್ನ ನಾನು ಎಕ್ಸಾಕ್ಟಾಗಿ ನಿಮಗೆ ಹೇಳೋಕ್ಕಾಗ್ತಿಲ್ಲ. ಮೈಕ್ ಮತ್ತು ಕ್ಯಾಮ್ರಾ ಮುಂದೆ ಎಕ್ಸಾಕ್ಟಾಗಿ ಓವರಲ್ ಆಗಿ ಅದನ್ನು ಹೇಳೋಕ್ಕಾಗ್ತಿಲ್ಲ. ಬಟ್ ಐ ವಿಲ್ ಗೆಟ್ ಯು ದ ಫೀಲ್. ನಿಮಗೆ ಅದು ಯಾವ ಥರ ಫೀಲ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಫೈನಲಿ ನಾನು ಹೇಳೋದಿಷ್ಟೇ, ಮಾತಿನಲ್ಲಿ ಹೇಳಲಾರೇನು, ರೇಖೆಯಲ್ಲಿ ಗೀಚಬಲ್ಲೇನು. ಮಾತಲ್ಲಿ ಹೇಳೋಕ್ಕಾಗಲ್ಲ ಬೀಟ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತ, ಬಟ್ ಬೋರ್ಡ್ ಮೇಲೆ ಬರೆದಾಗ ಯು ವಿಲ್ ಗೆಟ್ ಅನ್ ಐಡಿಯಾ ಸೊ ಹೌ ದ ಬೀಟ್ಸ್ ಆರ್ ಗೆಟಿಂಗ್. ಸೊ ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ. ದ ಆ್ಯಕ್ಚುಯಲ್ ಟಾಪಿಕ್ ಈಸ್ ಬೀಟ್ಸ್. ಸರ್ ಬೀಟ್ಸ್ ಅಂದರೆ ನಮ್ಮ ಫ್ರೆಂಡನ್ನ ಕೋಲ್ ತಗೊಂಡು ಬೀಟ್ತೀವಿ, ಅದೇ ಬೀಟ್ಸು. ನೋ 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 ನೋ, ದಟ್ ಈಸ್ ನಾಟ್ ಬೀಟ್ಸ್. ಸೊ ಬನ್ನಿ, ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸೊ ಗೋ ಟು ಯೂಟ್ಯೂಬ್ ಆ್ಯಂಡ್ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ನೋಡ್ತಿದ್ರಿ ವಿಡಿಯೋ. ಇದಾದಮೇಲೆ ಮೈಕಲ್ ಜಾಕ್ಸನ್ದು ಜಸ್ಟ್ ಬೀಟ್ ಇಟ್ ಅಂತ ಒಂದು ಸಾಂಗ್ ಇದೆ, ಕೇಳಿ. ಜಸ್ಟ್ ಬೀಟ್ ಇಟ್ ಅಂತ ನೀವು ಜಸ್ಟ್ ಅದನ್ನು ಕೇಳೋದಕ್ಕೆ ಟ್ರೈ ಮಾಡಿ. ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಅವರ್ ಟೈಮ್. ಸೊ ಲೆಟ್ ಮೀ ಕನ್ಸಿಡರ್ ಟೂ ಟ್ಯೂನಿಂಗ್ ಫೋಕ್ಸ್. ಎರಡು ಟ್ಯೂನಿಂಗ್ ಫೋಕ್ಸ್ನ ಕನ್ಸಿಡರ್ ಮಾಡ್ತೀನಿ. ಸೊ ಫಾರ್ಮೇಷನ್ ಆಫ್ ಬೀಟ್ಸ್. ಈಗ ಎರಡು ಟ್ಯೂನಿಂಗ್ ಫೋಕ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ಟ್ಯೂನಿಂಗ್ ಫೋಕ್. ಈಗ ಇದನ್ನು ಟ್ಯೂನಿಂಗ್ ಫೋಕ್ ಅಂದರೆ ಗೊತ್ತಲ್ಲ, ತ್ರಿಶೂಲ ಥರ ಇರುತ್ತೆ. ನಿಮ್ಮ ಟೀಚರ್ ನಿಮ್ಮ ಕೈ ಕೊಟ್ಟಾಗ ಡೆಸ್ಕ್ ಮೇಲೆ ಹೊಡಿಬೇಡಿ ಅಂತ ಹೇಳ್ತೀರ, ನೀವು ಅದನ್ನೇ ತಗೊಂಡೋಗಿ ರಾಪ್ ಅಂತ ಭಣ್ ಅಂತ ಹೊಡಿತೀರಿ. ಸೊ ಅದೇನಂತ ಟ್ರನ್ ಅಂತ ಆಸಿಲೇಟ್ ಆಗುತ್ತೆ. ಸೊ ಆ ಫೋಕ್ಸ್ ಏನಾಗುತ್ತೆ, ಆಸಿಲೇಟ್ ಆಗುತ್ತೆ. ಸೊ ಆಸಿಲೇಟ್ ಆದಾಗ ಏನು ಪ್ರೊಡ್ಯೂಸ್ ಆಗುತ್ತೆ, ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ, ಹೌದಾ? ಸೊ ಆ ಸೌಂಡ್ ವೇವ್ಸ್ದು ಈಕ್ವೇಷನ್ ನಾನು ಇದು ಟ್ಯೂನಿಂಗ್ ಫೋಕ್ ನಂಬರ್ 1 ಅಂತ ಅಂದ್ಕೊಳ್ಳೋಣ. ದ ಈಕ್ವೇಷನ್ ಆಫ್ ದ ಸೌಂಡ್ ವೇವ್ S1 is equals to A sin of omega t minus kx. ಸರ್ ಕಾಸ್ ಯೂಸ್ ಮಾಡಬೇಕಲ್ಲ, ಸೈನ್ ಆದರೂ ಯೂಸ್ ಮಾಡಿ, ಕಾಸ್ ಆದರೂ ಯೂಸ್ ಮಾಡಿ, ಇಟ್ಸ್ ಅವರ್ ಚಾಯ್ಸ್. ಎಸ್ ಯಾಕೆ ತೊಗೊತಾ ಇದ್ದೀನಿ, ಯೂಶಲಿ ದ ಸೌಂಡ್ ವೇವ್ಸ್ ಆರ್ ಲಾಂಗಿಟ್ಯೂಡ್ನಲ್ ವೇವ್. ಸೊ ಹಾಗಾಗಿ ನಾನು ಈ ಥರ ತೊಗೊಂಡು, ಇಲ್ಲ ಸರ್ ನಾವು y ತೊಗೊತೀವಿ, ಸೊ ಬೇಕಾದ್ರೆ ತೊಗೋಬೋದು. ಸೊ ಇಫ್ ವಾಂಟ್ ಯು ಕ್ಯಾನ್ ಟೇಕ್ y. ಸೊ y1. ಸೊ ಈಗ y1 ಅಂದ್ರೇನು, ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್. ಸೊ ಈ ಆಕ್ಸಿಸ್ನ y ಅಂತ ತಗೋಬೇಕಾಗತ್ತೆ. ಒಂದು ಪಾರ್ಟಿಕಲ್ ಇದೆ, ಅದು ಮುಂದಕ್ಕೆ ಹಿಂದಕ್ಕೆ ಬರ್ತಾ ಇದೆ, ಹೌದಾ? ಇಟ್ ಈಸ್ ಆಸಿಲೇಟಿಂಗ್, ಝುಮ್ ಅಂತ. ಯಾವಾಗ ಈ ಟ್ಯೂನಿಂಗ್ ಫೋಕ್ನ ನಾವು ಹೊಡೆದಾಗ ಈ ಪಾರ್ಟಿಕಲ್ ಏನಾಗ್ತಾ ಇರುತ್ತೆ, ಆಸಿಲೇಟ್ ಆಗ್ತಾ ಇರುತ್ತೆ. ಈಗ ಆ ಆಸಿಲೇಷನ್ದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಅಂದರೆ ಗಿವನ್ ಬೈ ದಿಸ್ ಈಕ್ವೇಷನ್. ಸೊ ದಿಸ್ ಈಸ್ ದ ಈಕ್ವೇಷನ್ ಆಫ್ ದ ಸೌಂಡ್ ವೇವ್ ಪ್ರೊಡ್ಯೂಸ್ಡ್ ಬೈ ದ ಟ್ಯೂನಿಂಗ್ ಫೋಕ್ 1. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ omega 1t minus k1x is a ಈಕ್ವೇಷನ್ ಆಫ್ ಸೌಂಡ್ ವೇವ್ ಪ್ರೊಡ್ಯೂಸ್ಡ್ ಬೈ ಫಸ್ಟ್ ಟ್ಯೂನಿಂಗ್ ಫೋಕ್ಸ್. ನಮಗೆ ಈಗ ಅದೇ ಥರ ಎರಡನೇ ಟ್ಯೂನಿಂಗ್ ಫೋರ್ಕ್ ಇದೆ. ದಿಸ್ ಇಸ್ ಅ ಟ್ಯೂನಿಂಗ್ ಫೋರ್ಕ್ ಸಚ್ ದಟ್ ಇದನ್ನೇನಾದರೂ ನೀವು ಸುತ್ತಿ ತಗೊಂಡು ರಪ್ ಅಂತ ಹೊಡೆದ್ರೆ ಆ ಟ್ಯೂನಿಂಗ್ ಫೋರ್ಕ್ನ ನೀವೇನಾದರೂ
ಯಾವುದ್ರ ಮೇಲೆ ಹೊಡಿತೀರಿ? ರಬ್ಬರ್ ಪ್ಯಾಡ್ ಮೇಲೆ. ರಬ್ಬರ್ ಪ್ಯಾಡ್ ಮೇಲೆ ಹೊಡೀರಿ ಅಂತ ಬೇಕಂತ ಹೋಗಿ ಡೆಸ್ಕ್ ಮೇಲೆ ರಮ್ ಅಂತ ಹೊಡಿತೀರಿ, ಹೌದಾ? ಸೊ ಆ ಥರ ಮಾಡಬೇಡಿ. ಸೊ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಡಿಸ್ಟರ್ಬ್ ಆಗುತ್ತೆ. ಅದ್ರ ಮೇಲೆ ಒಂದು ಫ್ರೀಕ್ವೆನ್ಸಿ ಬರೆದು ಕಳಿಸಿರ್ತಾರೆ, ನಮ್ಮ ಹಣೆ ಬರ ಬರ್ದಂಗೆ ಆ ಟ್ಯೂನಿಂಗ್ ಫೋಕ್ ಮೇಲೆ ಒಂದು ಫ್ರೀಕ್ವೆನ್ಸಿ ಬರೆದು ಕಳಿಸಿರ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ. ನೀವು ಜೋರಾಗಿ ಹೊಡೆದಾಗ ಅದ್ರ ಪ್ರಾಪರ್ಟೀಸ್ ಎಲ್ಲ ಲೂಸ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ಬರೆದಿರ್ತಕ್ಕಂಥ ಫ್ರೀಕ್ವೆನ್ಸಿ ಅದು ಕೊಡ್ತಕ್ಕಂಥ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಸೊ ಅದನ್ನೆಲ್ಲ ಸ್ಟೋರಿ ಬೇಡ ಸರ್, ಪಾಠ ಮಾಡಿ ಅಂದರೆ ಕತೆ ಹೊಡಿತಿರಲ್ಲ ಸರ್ ಅಂತ. ಓಕೆ, ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಒನ್. ಸೊ ಈಗ ಇದನ್ನು ಟ್ಯೂನಿಂಗ್ ಫೋಕ್ನ ರಪ್ ಅಂತ ಹೊಡೆದಾಗ ಇದು ಆಸಿಲೇಟ್ ಆಗುತ್ತೆ, ಹೌದಾ? ಆಸಿಲೇಟ್ ಆದರೆ ಸೌಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸೌಂಡ್ ವೇವ್ ಪ್ರೊಡ್ಯೂಸ್ ಆಗುತ್ತೆ. ಆ ಸೌಂಡ್ ವೇವ್ದು ಈಕ್ವೇಷನ್ y2 = a sin of ω2t - k2x ಅಂತ ಅನ್ಕೊಳ್ಳೋಣ. This is the equation of first tuning fork, first sound wave produced by first tuning fork, and this is the equation of the wave produced by second tuning fork. ಈಗ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇವೆರಡು ಪಕ್ಕಪಕ್ಕದಲ್ಲೇ ಇದೆ. ಜಸ್ಟ್ ಅಸ್ಯೂಮ್ ಇಟ್ ಇಸ್ ಹಿಯರ್, ಇಲ್ಲಿದೆ, ಇದು ಇನ್ನು ಸ್ವಲ್ಪ ಈ ಕಡೆಗಿದೆ. ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಪಾರ್ಟಿಕಲ್ ಈಗ ಇಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಜಸ್ಟ್ ಅಸ್ಯೂಮ್ ದಿಸ್ ಇಸ್ ನಾಟ್ ದೇರ್. ಸೊ ಇದೀಗ ಆಬ್ಸೆಂಟ್ ಆಗಿದೆ, ಇದನ್ನು ಬಚ್ಚಿಕ್ಕಿದ್ದೀನಿ. ಈಗ ಇದೇನಾದರೂ ನಾನು ಸೌಂಡ್ ಪ್ರೊಡ್ಯೂಸ್ ಮಾಡಿದ್ರೆ, ಟ್ಯೂನಿಂಗ್ ಫೋಕ್ನ ರಪ್ ಅಂತ ಹೊಡೆದ್ರೆ ಈ ಫೋಕ್ಸ್ ಏನಾಗುತ್ತೆ? ಮೂವ್ ಆಗುತ್ತೆ, ಹೌದಲ್ಲ? ಆ ಡಿಸ್ಟರ್ಬೆನ್ಸ್ ಹಾಗೆ ಕಂಪ್ರೆಷನ್ ರೇಟ್ ಥರ ಮುಂದೆ ಬರುತ್ತೆ. ಸೊ ಈಗ ಈ ಪಾರ್ಟಿಕಲ್ ಏನು ಮಾಡುತ್ತೆ? ದಿಸ್ ವಿಲ್ ಎಕ್ಸಿಕ್ಯೂಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗಿರುತ್ತೆ. ಆ ಸಿಂಪಲ್ ಹಾರ್ಮೋನಿಕ್ ಮೋಷನ್ದು ಇದ್ರ ಪ್ರಕಾರ ಇರುತ್ತೆ, ಹೌದಾ? ಸೊ ಅಕಾರ್ಡಿಂಗ್ ಟು ದಿಸ್ ಈಕ್ವೇಷನ್ ಈ ಪಾರ್ಟಿಕಲ್ ಏನಾಗುತ್ತೆ? ಆಸಿಲೇಟ್ ಆಗ್ತಾ ಇರುತ್ತೆ. ಈಗ ಲೆಟ್ ಮಿ ಅಸ್ಯೂಮ್, ಈಗ ಈ ಟ್ಯೂನಿಂಗ್ ಫೋರ್ಕ್ ಇಲ್ಲ, ಯಾವುದು ಒಂದೇ ಟ್ಯೂನಿಂಗ್ ಫೋರ್ಕ್ ಇಲ್ಲ, ಬರೀ ಎರಡನೇದಿದೆ. ಈಗ ಇದನ್ನು ನಾನು ಒಂದು ರಬ್ಬರ್ ಪ್ಯಾಡ್ ಮೇಲೆ ಠಂಗ್ ಅಂತ ಹೊಡೆದು ಇಲ್ಲಿಟ್ಟೆ. ಈಗ ಇದೇನು ಪ್ರೊಡ್ಯೂಸ್ ಮಾಡುತ್ತೆ? ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಕಂಪ್ರೆಷನ್ ಆ್ಯಂಡ್ ರೇರ್ಫ್ಯಾಕ್ಷನ್. ಈಗ ಈ ಪಾರ್ಟಿಕಲ್ ಏನು ಮಾಡುತ್ತೆ? ಇದು ಇಲ್ಲಿದೆ, ಆ್ಯಕ್ಚುಲಿ ಒಂದರ ಪಕ್ಕದಲ್ಲಿ ಒಂದಿದೆ. ಈ ಪಾರ್ಟಿಕಲ್ ಏನು ಮಾಡುತ್ತೆ? ಇದು ಕೂಡ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗುತ್ತೆ. ಯಾಕಂದರೆ ಇದು ಹೇಳಿದ ಮಾತು ಕೇಳಲೇಬೇಕು. ಈ ಈಕ್ವೇಷನ್ ಪ್ರಕಾರ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗುತ್ತೆ. ಸೊ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಪಾರ್ಟಿಕಲ್ ಅಬೌಟ್ ಇದನ್ನು ನಾನು ವೈ ಆಕ್ಸಿಸ್ ಅಂತ ತೊಗೊತಾ ಇದ್ದೀನಿ. ಸೊ ದಟ್ ಈಸ್ ಗಿವೆನ್ ಬೈ a sin of ω2t - k2x. ಸೊ ಈಗ ಇದ್ರ ಮಾತು ಇದು ಕೇಳ್ತು, ಇದು ಇಲ್ದಿದ್ದಾಗ ಇದ್ರ ಮಾತು ಇದು ಕೇಳ್ತು. ಸಪೋಸ್ ಇಬ್ಬರು ಇದ್ದಾರೆ. ಬೋತ್ ದ ಟ್ಯೂನಿಂಗ್ ಫೋಕ್ಸ್ ಆರ್ ಪ್ರೆಸೆಂಟ್. ಈಗ ಈ ಪಾರ್ಟಿಕಲ್ ಇದೆಯಲ್ಲ, ಈ ಪಾರ್ಟಿಕಲ್ ಎರಡು ಟ್ಯೂನಿಂಗ್ ಫೋಕ್ಸ್ ಇದೆ, ಎರಡೂ ಒಟ್ಟಿಗೆ ಸುತ್ತಿ ತಗೊಂಡು ಡಮ್ ಅಂತ ಹೋಗಿ ಇಲ್ಲಿಡ್ತೀನಿ. ಎರಡು ಏನು ಪ್ರೊಡ್ಯೂಸ್ ಮಾಡುತ್ತೆ? ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಈ ಪಾರ್ಟಿಕಲ್ ಏನು ಮಾಡೋದು? ಇದ್ರ ಮಾತು ಕೇಳಬೇಕಾ? ಇಬ್ಬರ ಮಾತು ಕೇಳೋದು ಅಂದರೆ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಯು ಹ್ಯಾವ್ ಟು ಒಬೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಸಪೋಸ್ ಈಗ ಒಂದು ಪಾರ್ಟಿಕಲ್ ನಾನು ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ಒಂದು ಈಕ್ವೇಷನ್ನ ಈ ಕಡೆ ಬರ್ಕೊತೀನಿ. y2 = a sin of ω2t - k2x and y1 = a sin of ω1t - k1x. This is the equation of first wave. This is the equation of the second wave. ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಲು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗತ್ತೆ, ಹೌದಾ? ಸೊ ಇದನ್ನು ನಾನು ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ, ಅಂದರೆ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ನಾನೇನಾದರೂ ಗ್ರಾಫನ್ನು ಗೀಚಿದ್ರೆ ಯು ವಿಲ್ ಗೆಟ್ ಲೈಕ್ ದಿಸ್, ಈ ಥರ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್. ಸೊ ಎಷ್ಟು ವೇವ್ಸ್ ಇದೆ? 1 2 1 2 3 ಇಲ್ಲಿವರೆಗೂ ಬರಿತೀನಿ. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್. ಸೊ ಇಲ್ಲಿಂದ ಇಲ್ಲಿವರೆಗೂ 1 ಸೆಕೆಂಡ್ ಆಗತ್ತೆ ಅಂತ ಅಂದ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ 1 ಸೆಕೆಂಡ್. ಟೈಮು ಇದು ಎಕ್ಸ್ ಆಕ್ಸಿಸಲ್ಲಿ ಟೈಮು, ವೈ ಆಕ್ಸಿಸಲ್ಲಿ ಡಿಸ್ಪ್ಲೇಸ್ಮೆಂಟ್. ಯಾವುದ್ರದ್ದು? ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇನ್ ದ ಪ್ರೆಸೆನ್ಸ್ ಆಫ್ ಫಸ್ಟ್ ಟ್ಯೂನಿಂಗ್ ಫೋರ್ಕ್. ಬರೀ ಫಸ್ಟ್ ಟ್ಯೂನಿಂಗ್ ಫೋರ್ಕ್ಸ್ ಇದ್ದಾಗ ಈ ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿರತ್ತೆ. ಆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನಾನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಈ ಥರ ಬರ್ತಿದೆ. ಈಗ ಇದಿಲ್ಲ, ಇದನ್ನು ಬಚ್ಚಿಕ್ಕಿ, ಈ ಟ್ಯೂನಿಂಗ್ ಫೋಕ್ನ ಬಚ್ಚಿಕ್ಕಿ, ಈ ಟ್ಯೂನಿಂಗ್ ಫೋಕ್ನ ತಗೊಂಬನ್ನಿ, ಇದನ್ನು ಡಿಸ್ಟರ್ಬ್ ಮಾಡಿ ಠಂಗ್
ಅಂತ ಇಲ್ಲಿದೆ, ಇದೇನಾಗುತ್ತೆ, ಈ ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗುತ್ತೆ. ಈಗ ಅದರದ್ದು ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ನ ಬರೆದಾಗ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಕರ್ವ್. ದಿಸ್ ಇಸ್ ಟೈಮ್ ಆ್ಯಂಡ್ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್. ಸೊ 1 2 3 4 ಅಯ್ಯೋ 1 2 3 4 5 5 ಇದೆಯಾ? ಸೊ 6 ಬರಿಬೇಕಾಯಿತು, 1 ನಿಮಿಷ. 2 3 ಓಕೆ. ಸೊ 5 ಇದೆ ಅಂತ ಅಂದ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ 5. 1 ಸೆಕೆಂಡಲ್ಲಿ 5 ವೇವ್ಸ್ ಕ್ರಿಯೇಟ್ ಆಗಿದೆ. 1 2 3 4 5. ಇದು ಅದೇ 1 ಸೆಕೆಂಡಲ್ಲಿ 1 2 3 ವೇವ್ಸ್ ಕ್ರಿಯೇಟ್ ಮಾಡಿದೆ. ದ ಫ್ರೀಕ್ವೆನ್ಸಿ ಆಫ್ ದಿಸ್ ಒನ್, ಯಾವ ಫ್ರೀಕ್ವೆನ್ಸಿ? ಲೀನಿಯರ್ ಫ್ರೀಕ್ವೆನ್ಸಿ. ಅಂದರೆ ಈ ಪಾರ್ಟಿಕಲ್ಲು ಎಷ್ಟು ಸತಿ ಆಸಿಲೇಟ್ ಆಗ್ತಾ ಇದೆ 1 ಸೆಕೆಂಡಲ್ಲಿ? ಸೊ 3 ಟೈಮ್ಸ್ ಆಸಿಲೇಟ್ ಆಗ್ತಾ ಇದೆ, 3 ಹರ್ಟ್ಸ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಈ ಪಾರ್ಟಿಕಲ್ಲು ಅಂದರೆ ಇದೇ ಪಾರ್ಟಿಕಲ್, ಎರಡು ಒಂದೇ ಪಾರ್ಟಿಕಲ್, ಇದಿಲ್ದಿದ್ದಾಗ ಬರೀ ಇದು ಮಾತ್ರ ಇದ್ದಾಗ 1 ಸೆಕೆಂಡ್ಗೆ ಎಷ್ಟು ಸರಿ ಆಸಿಲೇಟ್ ಆಗ್ತಾ ಇದೆ? ಸೊ 1 2 3 4 5. ಸೊ ಫ್ರೀಕ್ವೆನ್ಸಿ F2 is equals to 5 hertz. ಬರೀ ಒಂದಿದ್ದಾಗ 3 ಹರ್ಟ್ಸ್ ಇರುತ್ತೆ, ಎರಡಿದ್ದಾಗ ಇದೊಂದಿದ್ದಾಗ 3 ಹರ್ಟ್ಸ್ ಇರುತ್ತೆ, ಇದಿದ್ದಾಗ 5 ಹರ್ಟ್ಸ್ ಇರುತ್ತೆ. ಈಗ ಎರಡೂ ಒಟ್ಟಿಗೆ ಬಂದರೆ ಇದು ಯಾರ ಮಾತು ಕೇಳಬೇಕು? ಸಡನ್ನಾಗಿ ಅಪ್ಪ ಬಂದು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅಮ್ಮ ಬಂದು ಒಂದು ಆರ್ಡ್ರ್ ಕೊಡ್ತಾರೆ, ಯಾರ ಮಾತು ಕೇಳ್ತೀರಿ ನೀವು? ಇಬ್ಬರು ಮಾತು ಕೇಳಬೇಕು. ಸರ್ ನಮ್ಮ ಪಪ್ಪ ಫೇವ್ರೇಟು, ನಮ್ಮ ಪಪ್ಪ ಮಾತು ಕೇಳ್ತೀನಿ ಅಂದರೆ ಆಗಲ್ಲ. ದಿಸ್ ಈಸ್ ಫಿಸಿಕ್ಸ್, ಯು ಹ್ಯಾವ್ ಟು ಒಬೇ ದ ರೂಲ್ಸ್. ಇಬ್ಬರು ಮಾತು ಕೇಳಬೇಕು, ಇದ್ರ ಮಾತು ಕೇಳಬೇಕು. ಈಗ ಏನಾಗುತ್ತೆ ನೋಡೋಣ. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಅಂದರೆ ಯಾವ್ಯಾವ ಪೊಸಿಷನಲ್ಲಿ ಇಲ್ಲಿ ಪಾರ್ಟಿಕಲ್ ಪೊಸಿಷನ್ 0 ಇದೆ, ಡಿಸ್ಪ್ಲೇಸ್ಮೆಂಟ್ 0 ಇದೆ, ಇಲ್ಲಿ 0 ಇದೆ, ಇಲ್ಲೇನಿದೆ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಇದೆ, ಇದು ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಇದೆ. ಈಗ ಎರಡೂ ಮೀಟ್ ಆಗಿ, ಎರಡೂ ಸೂಪರ್ ಇಂಪೋಸ್ ಆಗಿ ರಿಸಲ್ಟೆಂಟ್ ಈ ಥರ ಬರುತ್ತೆ. ಸೊ ಲೆಟ್ ಅಸ್ ಸಿ ಯಾವ ಥರ ಬರುತ್ತೆ, ಈ ಥರ ಬರುತ್ತೆ ನೋಡೋಣ. ಲೆಟ್ ಅಸ್ ಸಿ. ಈ ಥರ ಬರುತ್ತೆ. ಈ ಥರ ಬರುತ್ತೆ. ಇದು 1 ಸೆಕೆಂಡಲ್ಲಿ ಈ ಥರ ಬಂದಿದೆ. ಸರ್ ಇದೇನಿದು ಏನೇನೋ ಆಯ್ತಲ್ಲ, ಗಬ್ಬೆಗ್ರೋ ಹೋಯ್ತಲ್ಲ? ಇಲ್ಲ, ಕರೆಕ್ಟಾಗಿದೆ. ನೋಡಿ ಇಲ್ಲಿ ಇದರ ಫ್ರೀಕ್ವೆನ್ಸಿ ಎಷ್ಟಿದೆ? 3 ಹರ್ಟ್ಸ್. ಇದರ ಫ್ರೀಕ್ವೆನ್ಸಿ 5 ಹರ್ಟ್ಸ್ ಇದೆ. ಈಗ ಎರಡೂ ವೇವ್ಸ್ ಸೂಪರ್ ಇಂಪೋಸ್ ಆದರೆ ಇದೇನೋ ಒಂಥರ ಬಂತು, ಏನೋ ಒಂಥರ ಈ ಫ್ರೀಕ್ವೆನ್ಸಿ ಶುರುವಾದ ಆನಂತರ ಏನೇನೋ ಬರ್ತಿದೆ ಸರ್. ಇದು ಡಿಸ್ಪ್ಲೇಸ್ಮೆಂಟು ವರ್ಸಸ್ ಟೈಮ್ ಕರ್ವ್. ಬರೀ ಫಸ್ಟ್ ಟ್ಯೂನಿಂಗ್ ಫೋಕ್ ಇದ್ದಾಗ ಈ ಥರ, ಬರೀ ಸೆಕೆಂಡ್ ಟ್ಯೂನಿಂಗ್ ಫೋಕ್ ಇದ್ದಾಗ ಈ ಥರ, ಇದು ಎರಡೂ ಕಂಬೈನ್ ಮಾಡಿದ್ರೆ ಈ ಥರ ಬರ್ತಿದೆ. ಇದೇನಿದೆ ಆ್ಯಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್. ಈ ಪಾರ್ಟಿಕಲು ಡಿಸ್ಪ್ಲೇಸ್ ಆಗ್ತಾ ಇದೆ, ಸಿಂಪಲ್ ಆಸಿಲೇಟ್ ಆಗ್ತಾ ಇದೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ತಿಲ್ಲ, ಆಸಿಲೇಟ್ ಆಗ್ತಾ ಇದೆ. ಬಟ್ ಆ ಆಸಿಲೇಟ್ ಆಗ್ತಿರಬೇಕಾದ್ರೆ ಆಂಪ್ಲಿಟ್ಯೂಡ್ ಚೇಂಜ್ ಆಗ್ತಿದೆ ಪ್ರತಿಯೊಂದು ಆಸಿಲೇಷನ್ಗೂ. ಇದನ್ನು ನಾವು 1 ಬೀಟ್ ಅಂತ ಕರಿತೀವಿ. ನೀವು ಕೋಲ್ ತಗೊಂಡು 1 ಸತಿ ಬಾರಿಸಿದ್ರೆ 1 ಬೀಟ್ ಅಂತಿಲ್ಲ, ಅದೇ 1 ಪಿರಿಯಾಡಿಕ್ ಮೋಷನ್ ಕಂಪ್ಲೀಟ್ ಆದರೆ ಇದನ್ನು 1 ಬೀಟ್ ಅಂತ ಕರಿತೀವಿ, ಇದನ್ನ 1 ಬೀಟ್ ಅಂತ ಕರಿತೀವಿ. ಸೊ ಇದೇನು ಸರ್ ನಮ್ಗೆ ಅರ್ಥ ಆಗ್ತಿಲ್ಲ, ಚಿ. ಸೊ ಈಗ ಇದೇನಿದು ಈ ಕರ್ವ್ ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್. ಇದೇನಾಗುತ್ತೆ, ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ, ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ, ಮುಂದಕ್ಕೆ ಹೋಗುತ್ತೆ, ಈಗ ಬರುತ್ತೆ. ಈ ಥರ ಗ್ರಾಫ್ ಬಂತು, ಹೌದಾ? ಇದೇನಿದು ಅದೇ ಥರ ಇನ್ನು ಸ್ವಲ್ಪ ಫಾಸ್ಟಾಗಿ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರ್ತಿತ್ತು, ಹಾಗಾಗಿ ಕರ್ವ್ ಈ ಥರ ಬಂತು. ಇದೇನಾಗ್ತದೆ, ಪಾರ್ಟಿಕಲ್ನ ತಗೊಳ್ಳೋಣ. ನಾನು ಈ ಥರ ಆಸಿಲೇಷನ್ ತಗೊತೀನಿ. ಆ ಪಾರ್ಟಿಕಲ್ನ ಗ್ರಾಫ್ನ ನೋಡಿ, ಈ ಕಡೆ ಪಾರ್ಟಿಕಲ್ ಇದೆ, ಈ ಕಡೆ ಪಾರ್ಟಿಕಲ್ ಇದೆ, ಈ ಕಡೆ ಗ್ರಾಫ್. ಓಕೆ, ಸೊ ಫಸ್ಟ್ ಏನಾಯಿತು, ಸ್ವಲ್ಪ ನಿಧಾನವಾಗಿ ಆಸಿಲೇಟ್ ಆಯಿತು, ಸ್ವಲ್ಪ ಕಮ್ಮಿ ಆಂಪ್ಲಿಟ್ಯೂಡಿಂದ ಆಸಿಲೇಟ್ ಆಯಿತು, ಹಂಗೆ ಬಂತು. ಇನ್ನು ಸ್ವಲ್ಪ ಜಾಸ್ತಿ ಆಯಿತು, ಇನ್ನು ಸ್ವಲ್ಪ ಗ್ರಾಫ್ ಜಾಸ್ತಿ ಆಯಿತು. ನೆಕ್ಸ್ಟು ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಆಂಪ್ಲಿಟ್ಯೂಡು, ಇನ್ನು ಸ್ವಲ್ಪ ಕರ್ವ್ ಜಾಸ್ತಿ ಆಯಿತು. ನೋಡ್ತಿದ್ದೀರಾ? ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸತಿ ಹೇಳ್ತೀನಿ, ಪಾರ್ಟಿಕಲ್ ಯಾವ್ಯಾವ ಥರ ಆಸಿಲೇಟ್ ಆಗ್ತಾ ಇದೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತಿಲ್ಲ ನಾನು, ಆಸಿಲೇಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀನಿ. ಸೊ ಇನ್ನೊಂದು ಸತಿ ಹೇಳ್ತೀನಿ, ಇಲ್ಲಿದೆ ಪಾರ್ಟಿಕಲ್ ಏನು ಮಾಡ್ತಾ ಇದೆ, ಆಸಿಲೇಷನ್ ಆಗ್ತಾ ಇದೆ. ಸೊ ಆಸಿಲೇಷನ್ ಆಗೋವಾಗ ಫಸ್ಟ್ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಇತ್ತು, ಡಿಸ್ಪ್ಲೇಸ್ಮೆಂಟ್ ಕರ್ವ್ ಈ ಥರ ಬಂತು.
ನೆಕ್ಸ್ಟ್ ಆಸಿಲೇಷನ್ನು ಇನ್ನು ಸ್ವಲ್ಪ ಜಾಸ್ತಿ ಆಯಿತು, ಹೌದಾ? ಇದು ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಗ್ರಾಫ್. ನೆಕ್ಸ್ಟ್ ಆಸಿಲೇಷನ್ ಇನ್ನು ಸ್ವಲ್ಪ ಜಾಸ್ತಿ ಆಯಿತು, ಇನ್ನು ಸ್ವಲ್ಪ ಜಾಸ್ತಿ ಆಯಿತು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು. ನೆಕ್ಸ್ಟ್ ಕಮ್ಮಿ ಆಯಿತು, ನೆಕ್ಸ್ಟ್ ಕರ್ವ್ ಕಮ್ಮಿ ಆಯಿತು, ನೆಕ್ಸ್ಟ್ ಈ ಥರ ಕಮ್ಮಿ ಆಯಿತು. ಸೊ ಒಂದು ಸೌಂಡ್ ಮಾಡ್ಕೊಂಡು ಕೇಳೋಣ. ಸೊ ಜಸ್ಟ್ ಪಾರ್ಟಿಕಲ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಪಾರ್ಟಿಕಲ್ ಇಲ್ಲಿದೆ, ಗಾಡಿ ಇಲ್ಲಿ ಎಕ್ಸ್ಲೇಟರ್ ಇದೆ. ಸೊ ಫಸ್ಟ್ ಏನು ಮಾಡ್ತೀವಿ, ರೊಮ್ 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 ಅಂತ ರೈಸ್ ಮಾಡ್ತೀವಲ್ಲ. ಸೊ ಅದನ್ನೇ ನಾವು ಸಿಂಪಲ್ ಆಸಿಲೇಷನ್ ಪಾರ್ಟಿಕಲ್ ಅಂತ, ಆಸಿಲೇಷನ್ ಆಫ್ ದ ಪಾರ್ಟಿಕಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟು ನಿಧಾನವಾಗಿ ಪಾರ್ಟಿಕಲ್ ಆಸಿಲೇಟ್ ಆಗುತ್ತೆ, ರೊಮ್. ನೆಕ್ಸ್ಟ್ ಇನ್ನು ಸ್ವಲ್ಪ ಜಾಸ್ತಿ, ರೊಮ್. ನೆಕ್ಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ, ರೊಮ್ ರೊಮ್. ನೆಕ್ಸ್ಟ್ ಇನ್ನು ಸ್ವಲ್ಪ ಕಮ್ಮಿ, ರೊಮ್ ರೊಮ್ ರೊಮ್. ಗೊತ್ತಾಯ್ತಾ? ಸೊ ಇದೇನಾಗ್ತದೆ, ಪಾರ್ಟಿಕಲ್ ಆಸಿಲೇಷನ್ನು ಆಂಪ್ಲಿಟ್ಯೂಡ್ ಚೇಂಜ್ ಆಗ್ತಿದೆ ಟೈಮ್ ಜೊತೆಗೆ. ಪಾರ್ಟಿಕಲ್ದು ಆಸಿಲೇಷನ್ದು ಟೈಮ್ ಜೊತೆಗೆ ಆಂಪ್ಲಿಟ್ಯೂಡೇ ಜಾಸ್ತಿ ಆಗ್ತಿದೆ. ಹಾಗಾದರೆ ನಾವು ಇದನ್ನು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನೋಕ್ಕಾಗತ್ತಾ? ಇಲ್ಲ. ಇದನ್ನು ಬೇಕಾದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ಬೋದು. ಒಂದು ಪಾರ್ಟಿಕಲ್ ಏನಾಗ್ತದೆ, ಸುಮ್ಮನೆ ಸಿಂಪಲ್ ಮುಂದಕ್ಕೆ ಹಿಂದಕ್ಕೆ ಫಿಕ್ಸ್ಡ್ ಆಂಪ್ಲಿಟ್ಯೂಡಿಂದ ಆಸಿಲೇಟ್ ಆಗ್ತದೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ಬೋದು. ಬಟ್ ಇದೇನಾಗ್ತಿದೆ, ಇದು ಆಸಿಲೇಟ್ ಆಗ್ತಾ ಇದೆ, ಬಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿಲ್ಲ. ಸೊ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಬರ್ತಿದೆ. ಇದನ್ನೇ ನಾವು ಬೀಟ್ಸ್ ಅಂತ ಕರಿತೀವಿ, ಡ್ರನ್ 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 ಅಂತ ಕರಿತೀವಿ. ಅದಾಗ್ತಿದೆಯಾ? ಸೊ ಲೆಟ್ ಮಿ ಪ್ಲೇ ಎ ಆಡಿಯೋ. ಸೊ ಇಲ್ಲಿ ನಿಮಗೆ ಒಂದು ಆಡಿಯೋನ ಪ್ಲೇ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಗೊತ್ತಿಲ್ಲ ಈ ಮೈಕ್ ಸೆನ್ಸಿಟಿವಿಟಿ ಇದೆಯೋ ಇದನ್ನು, ಈ ಡಿಫ್ರೆನ್ಸ್ನ ಕ್ಯಾಚ್ ಮಾಡೋದಕ್ಕೆ. ಈಗ ಇಲ್ಲಿ 2 ಟ್ಯೂನಿಂಗ್ ಫೋಕ್ಸ್ ಸೌಂಡ್ ರೆಕಾರ್ಡ್ ಆಗಿದೆ. ಇದು ಒಂದು ಫ್ರೀಕ್ವೆನ್ಸಿ, $250 ಹರ್ಟ್ಸ್. ಈಗ ಬರ್ತಿರೋದು 238 ಹರ್ಟ್ಸ್. ಎರಡೂ ಒಟ್ಟಿಗೆ ಬಾರಿಸಿದ್ರಿ. ಈಗ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಒಂದು 250, ಇನ್ನೊಂದು 238, ನಿಯರ್ಲಿ 10, ಎಕ್ಸಾಕ್ಟ್ಲಿ 10 ಅಂತ ಏನಿಲ್ಲ. ಸೊ 12 ಇಲ್ಲಿ ತೊಗೊಂಡಿದ್ದಾರೆ. ಸೊ ನಂಗೆ ಗೊತ್ತಿಲ್ಲ ಈ ಮೈಕ್ ಸೆನ್ಸಿಟಿವಿಟಿ ಇದೆಯೋ ಅಷ್ಟು ಡಿಫ್ರೆನ್ಸ್ನ ಕ್ಯಾಚ್ ಮಾಡೋದಕ್ಕೆ. ಸೊ ಒಂದು 238, ಇನ್ನೊಂದು 250, ಎರಡು ನಡುವೆ ಡಿಫ್ರೆನ್ಸ್ ಎಷ್ಟಿದೆ, 12 ಹರ್ಟ್ಸ್ ಇದೆ. ಈಗ ಅವೆರಡೂ ಒಂದೇ ಸತಿಗೆ ಬಾರಿಸಿದ್ರೆ ನಮಗೆ ಯಾವ ಥರ ಸೌಂಡ್ ಕೇಳುತ್ತೆ. ಸೊ ಐ ವಿಲ್ ಪ್ಲೇ ದಟ್ ಒನ್ಸ್ ಅಗೇನ್. ಸೊ ಸೊ ಐ ವಿಲ್ ಗಿವ್ ಒನ್ ಸಿಗ್ನಲ್ ದಟ್ ಈ ಥರ ಅಂದಾಗ ಒಂದೇ ಟ್ಯೂನಿಂಗ್ ಫೋಕು, ಈ ಥರ ಕೊಟ್ಟಾಗ ಎರಡೂ ಟ್ಯೂನಿಂಗ್ ಫೋಕ್ ಒಟ್ಟಿಗೆ ಫಾರ್ಮ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. 1 1 again 1, second one, both. I think differentiate ಆಯಿತು ಅಂತ ಅನ್ಕೊಂತಿದ್ದೀನಿ. So you got the meaning, right? So ಒಂದು ಫ್ರೀಕ್ವೆನ್ಸಿ ಈ ಥರ ಇದೆ, ಇನ್ನೊಂದು ಫ್ರೀಕ್ವೆನ್ಸಿ 5 ಇದೆ. ಇಲ್ಲಿ ಎರಡೂ ಮಿಕ್ಸ್ ಆದಾಗ ವೇರಿಯೇಷನ್ ಆಗ್ತಾ ಇರುತ್ತೆ. ಇದನ್ನೇ ಬೀಟ್ಸ್ ಅಂತ ಕರಿತೀವಿ. ಸೊ ಈಗ ಇದ್ರದ್ದು ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ, 1 ಸೆಕೆಂಡಲ್ಲಿ ಇದು 3 ಹರ್ಟ್ಸ್ ಆಯಿತು, 2 ಸೆಕೆಂಡಲ್ಲಿ ಇದೇನಾಯಿತು 5 ಹರ್ಟ್ಸ್ ಆಯಿತು. 1 ಸೆಕೆಂಡಲ್ಲಿ ಇದು 5 ಹರ್ಟ್ಸ್ ಆಯಿತು. ಅದೇ 1 ಸೆಕೆಂಡಲ್ಲಿ ಎರಡು ಪ್ಯಾಟ್ರನ್ ಕ್ರಿಯೇಟ್ ಆಗ್ತಿದೆ. ಸೊ ವಿ ಕಾಲ್ 2 ಹರ್ಟ್ಸ್ ಇಸ್ ದ ಬೀಟ್ ಫ್ರೀಕ್ವೆನ್ಸಿ. ಬೀಟ್ ಫ್ರೀಕ್ವೆನ್ಸಿ. ಸೊ F1 ಮೈನಸ್ F2, ದಿಸ್ ಇಸ್ ಅ ಬೀಟ್ ಫ್ರೀಕ್ವೆನ್ಸಿ. ಅಂದರೆ ಎಷ್ಟು ಸತಿ ವೇರಿಯೇಷನ್ ಆಗ್ತಿದೆ ಪರ್ ಸೆಕೆಂಡ್ಗೆ, ಇದನ್ನೇ ನಾವೇನಂತ ಕರಿತೀವಿ, we call that as a beat frequency. So number of times amplitude becomes 0. ನೋಡಿ ಇಲ್ಲಿ ಬಂದಾಗ ಆಂಪ್ಲಿಟ್ಯೂಡ್ 0 ಆಯಿತು. ಸರ್ ಇಲ್ಲಿ 0 ಇದೆಯಲ್ಲ, ಇದು ಆಂಪ್ಲಿಟ್ಯೂಡ್ 0 ಅಲ್ಲ, ಡಿಸ್ಪ್ಲೇಸ್ಮೆಂಟ್ 0 ಆಗಿದೆ. ಸೊ ಬರ್ತಾ ಆಂಪ್ಲಿಟ್ಯೂಡ್ ಕಮ್ಮಿ ಆಯಿತು, ಇಲ್ಲಿ ಕಮ್ಮಿ ಆಯಿತು. ಸೊ ಇನ್ನೊಂದು ಸತಿ ಕಮ್ಮಿ ಆಯಿತು, ಸೊ 2 ಸತಿ ಕಮ್ಮಿ ಆಯಿತು. ಇದನ್ನೇ ನಾವೇನಂತ ಕರಿತೀವಿ, ದಟ್ ಈಸ್ ಬೀಟ್ ಫ್ರೀಕ್ವೆನ್ಸಿ. 1 ಸೆಕೆಂಡ್ಗೆ ಎಷ್ಟು ಸತಿ ಆಂಪ್ಲಿಟ್ಯೂಡ್ 0 ಆಯಿತು ಅಥವಾ ಎಷ್ಟು ಸತಿ ಮ್ಯಾಕ್ಸಿಮಮ್ ಅಟೇನ್ ಆಯಿತು. ನೋಡಿ ಈ ಪ್ರೋಸೆಸ್ಸಲ್ಲಿ ಇಲ್ಲೊಂದು ಸತಿ ಮ್ಯಾಕ್ಸಿಮಮ್ ಅಟೇನ್ ಆಗಿದೆ, ಮತ್ತೆ ಹೋಗ್ತಾ ಇಲ್ಲಿ ಕಮ್ಮಿ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಜಾಸ್ತಿ ಆಗಿದೆ. 1 ಸೆಕೆಂಡಲ್ಲಿ 2 ಸತಿ ನಿಮಗೆ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಅಟೈನ್ ಆಗಿದೆ. ಸೊ ಹಾಗಾದರೆ ದ ಬೀಟ್ ಫ್ರೀಕ್ವೆನ್ಸಿ ಇನ್ ದಿಸ್ ಎಕ್ಸಾಂಪಲ್ ಈಸ್ 2 ಹರ್ಟ್ಸ್. ಸರ್ ಫಿಸಿಕಲ್ ಇದೇ ಥರ ಏನೋ ಅರ್ಥ ಆಯಿತು. ಸೊ ಜಸ್ಟ್ ಇಮ್ಯಾಜಿನ್, ಸೊ ಇಲ್ಲೊಂದು ಗಿಟಾರ್ ಇದೆ, ದಿಸ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದ ಗಿಟಾರ್, 10 ಅಂತ ಬಾರಿಸ್ತಿದ್ರಿ. ಈಗ ಇನ್ನೊಂದು ಗಿಟಾರ್ ಇದೆ ಅದೇ ಥರ, ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಸೊ ನಿಯರ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಕಂಡೀಷನ್ ಏನಂದರೆ, ಸೊ ಇಟ್ ಶುಡ್ ಬಿ ನಿಯರ್ಲಿ ಲೆಸ್, ಮೋರ್ ಆರ್ ಲೆಸ್ ದೆನ್
12 to 10 ಹರ್ಟ್ಸ್ ವೇರಿಯೇಷನ್ ಇರಬೇಕು. ಒಂದು 100 ಇನ್ನೊಂದು 300 ತೊಗೊಳ್ಳೋದಲ್ಲ. ಒಂದು 100 ತೊಗೊಂಡ್ರೆ ಇನ್ನೊಂದು 110 ಅಥವಾ 108 ಈ ಥರ ಇರ್ತಕ್ಕಂಥ ಒಂದು ಎರಡು ಇದನ್ನು ತಗೊಂಡ್ರೆ ಗಿಟಾರ್ನ, ಸೊ ಎರಡನ್ನೂ ಒಂದೇ ಸತಿ ಬಾರಿಸಿದ್ರೆ ಟನ್ 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 ಅಂತ ಸೌಂಡ್ ಬರುತ್ತೆ. ಸೊ ದ್ಯಾಟ್ ಈಸ್ ಅ ಬೀಟ್ಸ್. ಈಗ ತಾನೇ ನಮ್ಮ ವಿಜಯ್ ಪ್ರಕಾಶ್ ಅವರ ಕನ್ಸರ್ಟ್ ನೋಡ್ಕೊಂಬಂದೆ. ಸೊ ಕೋಇನ್ಸಿಡೆಂಟ್ ನೋಡಿ ಕರೆಕ್ಟಾಗಿ ನಿಮ್ಮ ಟಾಪಿಕ್ ವಿಡಿಯೋ ಲೆಕ್ಚರ್ ಮಾಡ್ತಾ ಇದ್ದೀನಿ. So what is beat frequency? So number of beats produced. ಇದನ್ನ erase ಮಾಡಲಾ ಇದನ್ನ? So I am going to erase this one. Number of beats produced per second is called beat frequency. So I write there beat frequency. Beat frequency. Number of beats produced per second. Produced per second. Number of beats produced per second. ಇದನ್ನ ಒಂದು ಬೀಟ್ ಅಂತ ಕರಿತೀವಿ, ಇದನ್ನ ಇನ್ನೊಂದು ಬೀಟ್ ಅಂತ ಕರಿತೀವಿ. ಈ ಎಕ್ಸಾಂಪಲ್ ಅಲ್ಲಿ ಇದೆಷ್ಟಿದೆ? 3 ಹರ್ಟ್ಸ್ ಇದೆ, ಇದೆಷ್ಟಿದೆ? 5 ಹರ್ಟ್ಸ್ ಇದೆ. ಹಾಗಾದ್ರೆ ಬೀಟ್ ಫ್ರೀಕ್ವೆನ್ಸಿ ಎಷ್ಟು? 2 ಹರ್ಟ್ಸ್ ಇದೆ. ಸೊ ನಂಬರ್ ಆಫ್ ಬೀಟ್ಸ್ produced per second. Same thing, produced per second is equals to F1 difference of F2. ನಾನು F1 minus F2 ಅಂತ ಹೇಳ್ತಿಲ್ಲ. ಯಾವುದು ಗ್ರೇಟರ್ ಇರುತ್ತೋ ಮೈನಸ್ lower one, that will be the frequency of the beats. In this example, in given example, beat frequency is 5 minus 3 hertz, that is equals to 2 hertz. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ಬೇಕಾಗತ್ತೆ? ಈ ಒಂದು ಬೀಟ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅದನ್ನೇ ನಾವು ಟೈಮ್ ಪೀರಿಯಡ್ ಆಫ್ ದ ಬೀಟ್ ಅಂತ ಕರಿತೀವಿ. ಟೈಮ್ ಪೀರಿಯಡ್ ಆಫ್ a beat. So that is equals to 1 divided by F1 difference of F2. ಯಾವುದು ಹೈಯೆಸ್ಟ್ ಇರುತ್ತೆ ಮೈನಸ್ ಲೋಯೆಸ್ಟ್ ಇರೋದನ್ನ ಅದರಲ್ಲಿ ಮೈನಸ್ ಮಾಡಬೇಕು. ಸೊ ದಟ್ ಈಸ್ 1 by reciprocal of beat frequency. 1 divided by F beat. ಇದನ್ನ 1 beat ಅಂತ ಕರಿತೀವಿ. ಈ ಪ್ರೊಸೀಜರ್ ಕಂಪ್ಲೀಟ್ ಆಗಿ ಎಷ್ಟು ಟೈಮ್ ಬೇಕು? ದಟ್ ಈಸ್ ಅ ಟೈಮ್ ಪೀರಿಯಡ್ ಆಫ್ ದ ಬೀಟ್. ಸೊ ಇದ್ರ ಫ್ರೀಕ್ವೆನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇವೆರಡರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಈಸ್ ಅ ಗ್ರಾಫಿಕಲ್ ಪ್ರೂಫ್. ನಾವಿನ್ನೂ ಮ್ಯಾಥಮೆಟಿಕ್ಸ್ ಡಿಸ್ಕಸ್ ಮಾಡಿಲ್ಲ, ಬರೀ ಗ್ರಾಫಿಕಲ್ ಆಗೇ ತೋರಿಸಿದ್ದು. ಸರ್ ಗ್ರಾಫಿಕಲ್ಲೇ ಚೆನ್ನಾಗಿದೆ ಬಿಡಿ ಸರ್, ಮ್ಯಾಥಮೆಟಿಕಲ್ ಆಗೇ ಬರೋದು ಎಲ್ಲ ಇಕ್ವೇಷನ್ಸು ಮತ್ತು ಕ್ವಶನ್ಸ್ ಎಲ್ಲ. ಸೊ ಬನ್ನಿ, ಡಿರೈವೇಷನ್ ವಿಲ್ ಪ್ರೂವ್ ದಿಸ್ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್. ಹೊರಸ್ಲಾ ಇದು? ಆಯ್ತಾ ಬೇಗ ನೋಟ್ ಮಾಡ್ಕೊಳ್ಳಿ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ, ನಿನ್ನೆ ಕಂಡ ಕನಸು ಬ್ಲ್ಯಾಕ್ ಆ್ಯಂಡ್ ವೈಟು ಇಂದು ಬಣ್ಣ ಆಗಿದೆ, ಕನಸಲ್ಲಿ ಅರೆರೆರೆ ಬಳಿ ಬಂದು ಅಲೆಲೆಲೆಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿ ತಾಳಲಾರೆ. No more, not once more, no more. Mathematical treatment. ಯಾವುದಕ್ಕೆ ಟ್ರೀಟ್ಮೆಂಟ್? ಫಾರ್ಮೇಷನ್ ಆಫ್ ಬೀಟ್ಸ್ಗೆ. ಬೀಟ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತ ಮ್ಯಾಥಮೆಟಿಕಲ್ ಆಗಿ ಡಿಸ್ಕ್ರೈಬ್ ಮಾಡೋಣ. ಸೊ ಈಗ ನಮಗೆ ಬೀಟ್ಸ್ ಫಾರ್ಮೇಷನ್ ಆಗಬೇಕಾದ್ರೆ 2 ವೇವ್ಸ್ ಬೇಕು. ಆ 2 ವೇವ್ಸ್ ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು. ಆ ಕಂಡೀಷನ್ ಏನಿದೆ, ಫ್ರೀಕ್ವೆನ್ಸಿ ನಿಯರ್ಲಿ ಸೇಮ್ ಇರಬೇಕು, ಎಕ್ಸಾಕ್ಟ್ಲಿ ಸೇಮ್ ಅಲ್ಲ. ಸೊ ಒಂದು 10 ಹರ್ಟ್ಸು ಅಥವಾ 12 ಹರ್ಟ್ಸು, ಸೊ ಸೇಮ್ ಇರಬೇಕು. ಒಂದೊಂದು ಬುಕ್ಕಲ್ಲಿ ಒಂದೊಂದು ಹೇಳ್ತಾರೆ. ಡಿ ಸಿ ಪಾಂಡೆಯಲ್ಲಿ ಒಂದು 8 7 ಹೇಳ್ತಾರೆ. ಸೊ ಬಟ್ ಈಗ NCERT ಅಲ್ಲಿ ಅರೌಂಡ್ 10 ಅಂತ ಹೇಳ್ತಾರೆ. HC ವರ್ಮಾ ಸರ್ ಕೂಡ 10 ಅಂತಲೇ ಹೇಳ್ತಾರೆ. ಸೊ ಅಫ್ಕೋರ್ಸ್ 12ವರೆಗೂ ನಮಗೆ ಆಡಿಬಲ್ ರೇಂಜ್ ಇದೆ. ಎಕ್ಸಾಕ್ಟಾಗಿ ನಮಗೆ ಲಿಮಿಟ್ ಅಂತಿಲ್ಲ. ಸೊ ವೇರಿಯೇಷನ್ ಜಾಸ್ತಿ ಆಗ್ತಿದೆ ಅಷ್ಟು ನಾವು ಕೇಳಿಸ್ಕೊಳ್ಳೋದು ಕಮ್ಮಿ ಆಗುತ್ತೆ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋ ಎಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಆಫ್ ಫಾರ್ಮೇಷನ್ ಆಫ್ ಬೀಟ್ಸ್. ಸೊ ಈಗ ನಾವು 2 ವೇವ್ಸ್ನ ಕನ್ಸಿಡರ್ ಮಾಡೋಣ. ಎಂಥ ವೇವ್ಸು? ಸೌಂಡ್ ವೇವ್ಸ್. Y1 is equals to A sin of omega 1t minus k1x and y2 is equals to A sin of omega 2t minus k2x. So ಏನಿದು? These are the sound waves produced by 2 different ಟ್ಯೂನಿಂಗ್ ಫೋಕ್ಸ್. 2 ಟ್ಯೂನಿಂಗ್ ಫೋಕ್ಸ್ ಇದೆ. ಆ ಟ್ಯೂನಿಂಗ್ ಫೋಕಿಂದ ಬರ್ತಕ್ಕಂಥ ಸೌಂಡ್ ವೇವ್ಸು ಈ ಈಕ್ವೇಷನ್ ಪ್ರಕಾರ ಇದೆ. ಸೊ ಪ್ರಕಾರ ಅಂದರೆ ನೆನಪಾಯಿತು. ಈಗ ತಾನೇ ವಿಜಯ್ ಪ್ರಕಾಶ್ನವರು ಒಂದು ಹಾಡು ಹೇಳಿದರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಲೈನ್ ಗೊತ್ತಾ? ಆಕಾಶ ನೋಡದ ಕೈಯ ನಿನದು, ಪ್ರೀತಿ ಹಂಚಿರುವ
ಆ ವರ್ಡಲ್ಲಿ ಆ ಲೈನಲ್ಲಿ ಎಷ್ಟು ಮೀನಿಂಗ್ ಇದೆ ಗೊತ್ತಾ? ನಿಮ್ಮ ಕೈ ಯಾವಾಗೂ ಹೀಗೆ ಇರಬೇಕಣ್ರಪ್ಪ, ಹೀಗಿರಬಾರ್ದು. ಅದು ನಿಮ್ಮ ಜೀವನದ ವಿಚಾರದಲ್ಲಾಗಲಿ ಪ್ರೀತಿ ವಿಚಾರದಲ್ಲಾಗಲಿ, ನೆವರ್ ಬೆಗ್ ಎನಿ ಒನ್. You have to build your career, you have to build your life. So that's what we are for. So I hope you will do that. So let us see, these are the two different lines, two different equations of sound produced by two different tuning fork. Tuning fork 1 ಇಂದ ಬರ್ತಕ್ಕಂಥ ಸೌಂಡ್ ಫ್ರೀಕ್ವೆನ್ಸಿ ಸೌಂಡ್ ಈ ಥರ ಇದೆ ಈ ಈಕ್ವೇಷನ್ ಪ್ರಕಾರ, ಇನ್ನೊಂದು ಟ್ಯೂನಿಂಗ್ ಫೋಕ್ ಇಂದ ಬರ್ತಕ್ಕಂಥ ಸೌಂಡು ಈ ಈಕ್ವೇಷನ್ ಪ್ರಕಾರ ಇದೆ. ಸೊ ಈಗ ಏನಾಗುತ್ತೆ, ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ಈ ಈಕ್ವೇಷನ್ ಏನಿರುತ್ತೆ, ಯಾವುದೋ ಒಂದು ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್ ಯಾವ ಥರ ಇರುತ್ತೆ, ಈ ಥರ ಇರುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಎಷ್ಟು ದೂರದಲ್ಲಿ ಇದೆ ಅದು ಎಕ್ಸ್ಟ್ರಾ ಸಬ್ಸ್ಟ್ಯೂಟ್ ಮಾಡಿ, ಯಾವ ಟೈಮಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ ಬೇಕಾದ್ರೆ ಟೈಮ್ನ ಸಬ್ಸ್ಟ್ಯೂಟ್ ಮಾಡಿ. ಸೊ ಫಾರ್ ಸಿಂಪ್ಲಿಸಿಟಿ ಲೆಟ್ ಅಸ್ ಕನ್ಸಿಡರ್ ಎ ಪಾರ್ಟಿಕಲ್ at x is equals to 0. x is equal to 0 ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್, ಈ ಪಾರ್ಟಿಕಲ್ x is equal to 0 ಅಲ್ಲಿದೆ ಅಂತ ಅನ್ಕೊಳ್ಳೋಣ. ಏನಾಗುತ್ತೆ, ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗಿರುತ್ತೆ. ಅಂದರೆ ಒಂದು ವೇವ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಎಲ್ಲ ಪಾರ್ಟಿಕಲ್ಲು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿರುತ್ತೆ. ಸೊ ಪ್ರತಿಯೊಂದು ಪಾರ್ಟಿಕಲ್ದು ಒಂದೊಂದು ಪೊಸಿಷನ್ ಇರುತ್ತಲ್ಲ, x is equal to 0, 1, 2, 3 ಎಕ್ಸೆಟ್ರಾ. ಸೊ ನಾನು ಸಿಂಪ್ಲಿಸಿಟಿಗೆ ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದ ಪಾರ್ಟಿಕಲ್ ಈಸ್ ಅಟ್ ಆರಿಜಿನ್. ಒಂದು ಪಾರ್ಟಿಕಲ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ, ಅದ್ರದ್ದು ಮೋಷನ್ ಯಾವ ಥರ ಇರುತ್ತೆ ನೋಡೋಣ. ಸೊ ದ ಡಿಸ್ಪ್ಲೇಸ್ಮೆಂಟ್ ಡ್ಯೂ ಟು ಫಸ್ಟ್ ವೇವ್ ಈಸ್ ಗಿವೆನ್ ಬೈ ಎ ಸೈನ್ ಆಫ್ ಒಮೆಗಾ 1t. ಸೆಕೆಂಡ್ ಟರ್ಮ್ ಎಲಿಮಿನೇಟ್ ಆಗುತ್ತೆ, 0 ಆಯಿತು. ಸಿಮಿಲರ್ಲಿ ಆ್ಯಂಡ್ y2 ಇಸ್ ಈಕ್ವಲ್ಸ್ ಟು ಎ ಸೈನ್ ಆಫ್ omega 2t. ಸೊ ಇದೇನಿದು, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ವಿಚ್ ಈಸ್ ಅಟ್ x is equal to 0. x is equal to 0 ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಇದು ಇಂಡಿಕೇಟ್ ಮಾಡುತ್ತೆ. ಯಾವುದರಿಂದ? ಫಸ್ಟ್ ಟ್ಯೂನಿಂಗ್ ಫೋಕಿಂದ. ಈಗ ಇದಿಲ್ಲದೆ ಇದ್ದಾಗ ಇದೇನು ಇಂಡಿಕೇಟ್ ಮಾಡಿದೆ, ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ವಿಚ್ ಈಸ್ ಅಟ್ x is equal to 0 ವಿಚ್ ಈಸ್ ಅಟ್ ಟೈಮ್ t ಡ್ಯೂ ಟು ಸೆಕೆಂಡ್ ಟ್ಯೂನಿಂಗ್ ಫೋಕ್. ಈಗ ಎರಡೂ ಇದ್ದಾಗ ಯಾರ ಮಾತು ಕೇಳುತ್ತೆ? ಮಮ್ಮಿ ಮಾತು ಕೇಳ್ತೀರಾ, ಡ್ಯಾಡಿ ಮಾತು ಕೇಳ್ತೀರಾ? ನಾವು ಪಪ್ಪಾಸ್ ಫೇವ್ರೆಟ್ ಕಿಡ್, ಹಾಗಾಗಿ ಪಪ್ಪ ಮಾತೇ ಕೇಳ್ತೀವಿ. ಇಬ್ಬರು ಮಾತು ಕೇಳಬೇಕು. ಇದು ಫಿಸಿಕ್ಸು, ನಿಮ್ಮ ಪರ್ಸ್ನಲ್ ರೂಲ್ಸ್ ಎಲ್ಲ ಒಬ್ಬೆ ಆಗಲ್ಲ, ಇಬ್ಬರು ಮಾತು ಕೇಳಲೇಬೇಕಿಲ್ಲ, ಬೇರೆ ದಾರಿ ಇಲ್ಲ. ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, ಅಕಾರ್ಡಿಂಗ್ ಟು ಪ್ರಿನ್ಸಿಪಾಲ್ ಅಲ್ಲ, ಪ್ರಿನ್ಸಿಪಾಲ್ ಅಂದರೆ ಪ್ರಾಂಶುಪಾಲರು, ಪ್ರಿನ್ಸಿಪಲ್ ಅಂದರೆ ಸಿದ್ಧಾಂತ. ಪ್ರಿನ್ಸಿಪಲ್ ಆಫ್ superposition ಮಿಲನ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಒಂದು ನಿಮಿಷ, ಹಾಂ ವಾಪಸ್ ಬಂದ್ವಿ. ಯಾಕೋ ಕ್ಯಾಮರಾ ಕಿರಿಕಿರಿ ಕೊಡ್ತು, ಅದಕ್ಕೆ ಸ್ವಲ್ಪ ಪಾಸ್ ಮಾಡಬೇಕಾಯಿತು. ಎಲ್ಲಿದ್ವಿ? ಪ್ರಿನ್ಸಿಪಾಲ್ ಮತ್ತು ಪ್ರಿನ್ಸಿಪಾಲ್ ಅಂದರೆ ನಿಮ್ಮ ಪ್ರಾಂಶುಪಾಲರು, ಪ್ರಿನ್ಸಿಪಲ್ ಅಂದರೆ ಸಿದ್ಧಾಂತ. ಓಕೆ. ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, y resultant is equals to y1 plus y2. ಹೌದಾ? ಸೊ ದಟ್ ಈಸ್, ಸೊ ಇವೆರಡನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಎ ಕಾಮನ್ ತೆಗಿತೀನಿ ಹಾಗೆ. ಸೊ ಎ ಸೈನ್ ಆಫ್ ಒಮೆಗಾ 1t ಪ್ಲಸ್ ಎ ಆಚೆ ಆಲ್ರೆಡಿ ತೆಗೆದುಬಿಟ್ಟಿದ್ದೀನಿ, ಸೈನ್ ಆಫ್ ಒಮೆಗಾ 2t. ಸೊ ಇದು ಯಾವ ಥರ ಇದೆ? ಸೈನ್ ಸಿ ಪ್ಲಸ್ ಸೈನ್ ಡಿ. ವಾಟ್ ಈಸ್ ಸೈನ್ ಸಿ ಪ್ಲಸ್ ಸೈನ್ ಡಿ? ಸೈನ್ ಸಿ ಪ್ಲಸ್ ಸೈನ್ ಆಫ್ ಡಿ ಇಸ್ ಈಕ್ವಲ್ಸ್ ಟು 2 sin of c plus d by 2 into cos of c minus d by 2. ಇದನ್ನ c, ಇದನ್ನ d ಅಂತ ಅನ್ಕೊಳ್ಳೋಣ. y resultant is equals to a into 2a sin of omega 1t plus omega 2t divided by 2 into cos of omega 1t minus omega 2t divided by 2. So that is a second term. So I will swap the terms. Sorry, a ಬರಲ್ಲ ಇಲ್ಲಿ. 2 times of sin of c plus d by 2 into cos of c minus d by 2. yr is equals to 2a sin of t na common ತೆಗೆಯೋಣ ಆಚೆಗೆ, omega 1 plus omega 2 divided by 2, omega 2 divided by 2 into t cos of omega 1 minus omega 2 divided by 2 into t. So this is the resultant equation of the beats. ಇದೇನಿದು ವಿಚಿತ್ರವಾಗಿ ಬಂತು. ಸೊ ಇವೆರಡು ಟರ್ಮ್ಸ್ ಅಲ್ಲಿ ಒಮೆಗಾ, ವಾಟ್ ಈಸ್ ಒಮೆಗಾ 1? ಒಮೆಗಾ 1 ಇಸ್ ದ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ದ ಫಸ್ಟ್ ವೇವ್. ವಾಟ್ ಈಸ್ ಒಮೆಗಾ 2? ಒಮೆಗಾ 2 ಇಸ್ ದ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ದ ಸೆಕೆಂಡ್ ವೇವ್. ಸೊ ಇವೆರಡೂ ಟರ್ಮ್ಸಲ್ಲಿ ಯಾವುದು ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ ಒಮೆಗಾ 1 ಪ್ಲಸ್ ಒಮೆಗಾ 2 ಡಿವೈಡೆಡ್ ಬೈ 2ನ, ಒಮೆಗಾ 1 ಮೈನಸ್ ಒಮೆಗಾ 2 ಡಿವೈಡೆಡ್ ಬೈ 2ನ. ಸೊ ಇದು ಜಾಸ್ತಿ ಇರುತ್ತೆ, ಇದು ಕಮ್ಮಿ ಇರುತ್ತೆ. ಸೊ ಜಸ್ಟ್ ಸ್ವ್ಯಾಪ್ ಮಾಡ್ಕೊತೀನಿ, ಯಾಕೆ ಅಂತ ಹೇಳ್ತೀನಿ. ವೈ ಆರ್ ಇಸ್ ಈಕ್ವಲ್ಸ್ ಟು 2a
cos of omega 1 minus omega 2 divided by 2 into t into sine of omega 1 plus omega 2 divided by 2 into t. So this is the equation of the beat obtained. So now discuss ಮಾಡ್ತೀವಿ ಏನಾಗ್ತಿದೆ ಇಲ್ಲಿ ಅಂತ ಡಿಸ್ಕಸ್ ಮಾಡ್ತೀನಿ. ನೋಟ್ ಮಾಡ್ಕೊಳ್ಳಿ ಇಲ್ಲಿವರೆಗೂ. ಐ ಆಮ್ ಗೋಯಿಂಗ್ ಟು ಎರೇಸ್. ಇದು ನೋಟ್ ಮಾಡ್ಕೊಂಡ್ರಾ? ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. ಸೊ ಈ ಟರ್ಮ್ನ ಈ ಈಕ್ವೇಷನ್ನ ರಿಟೈನ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಎರೇಸ್ ಮಾಡಕ್ಕೆ ಹೊರಟಿದ್ದೀನಿ. ಡನ್. ಮಾತಿನಲ್ಲಿ ಹೇಳಲಾರೇನು ಏನನ್ನ ಬೀಟ್ಸ್ ಫಾರ್ಮೇಷನ್ನ ಅದಕ್ಕೆ ಈಕ್ವೇಷನಲ್ಲಿ ತೋರಿಸ್ತಿರೋದು. Okay, so I will write this equation. YR is equals to 2a cos of omega 1 minus omega 2 divided by 2 into t into sine of omega 1 plus omega 2 divided by 2 into t. Okay. So ಈ term equation na correct ಆಗಿ ಗಮನಿಸಿ. Look at this term. Omega 1 is the angular frequency of first wave, omega 2 is the angular frequency of second wave, and same. Omega 1 minus omega 2 divided by 2 ಜಾಸ್ತಿ ಇರುತ್ತೆ, omega 1 plus omega 2 divided by 2 ಜಾಸ್ತಿ ಇರುತ್ತೆ, ಇದೇ ಜಾಸ್ತಿ ಇರುತ್ತೆ, ಹೌದಾ? ಇದು ಕಮ್ಮಿ ಇರುತ್ತೆ. ಸೊ ಈಗ ಒಂದು ಕೆಲಸ ಮಾಡೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಸಮ್ ಟರ್ಮ್ AR ಅಂತ ಅಂದ್ಕೊಳ್ಳೋಣ. ಲೆಟ್ ಮಿ ಕಾಲ್ ದಿಸ್ ಆಸ್ ಎ AR. ಏನೋ ಒಂದು ವ್ಯಾಲ್ಯೂ ಸಿಗುತ್ತೆ, ಅದನ್ನು AR ಅಂದ್ಕೊಳ್ಳೋಣ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಅ B ಟರ್ಮ್ B. ಈಗ ಬರೀ ಎ ಟರ್ಮ್ನ ನಾನು ಗ್ರಾಫಿಕಲ್ ಆಗಿ ಪ್ಲಾಟ್ ಮಾಡ್ತೀನಿ. ಬರೀ AR ಟರ್ಮ್ನ ಪ್ಲಾಟ್ ಮಾಡ್ತೀನಿ. ಪ್ಲಾಟಿಂಗ್ ಆಫ್ AR ವಿತ್ ರೆಸ್ಪೆಕ್ಟ್ ಟು ಟೈಮ್ ಜೊತೆಗೆ ಆ ಫಂಕ್ಷನ್ನು ವ್ಯಾಲ್ಯೂ ಯಾವ ಥರ ವೇರಿ ಆಗುತ್ತೆ ಅಂದರೆ, ಸೊ ದಟ್ ಈಸ್ ಗಿವೆನ್ ಬೈ ದಿಸ್ ಒನ್. ಹೌದಾ? ಇನ್ನು ಹೋಗುತ್ತೆ, ಹಾಗೆ ಹೋಗ್ತಾ ಇರುತ್ತೆ ಟೈಮ್ ಕೊಟ್ಟರೆ. ಈಗ ಟರ್ಮ್ ಬಿನ ಪ್ಲಾಟ್ ಮಾಡಿದ್ರೆ, ಇಫ್ ಯು ಪ್ಲಾಟ್ ದ ಬಿ ವರ್ಸಸ್ ಟೈಮ್, ಸ್ವಲ್ಪ ಜಾಸ್ತಿ ಇದೆ. ಒಮೆಗಾ 1 ಮೈನಸ್ ಒಮೆಗಾ 2, ಒಮೆಗಾ 1 ಪ್ಲಸ್ ಒಮೆಗಾ 2. ಸೊ ಒಮೆಗಾ 1ನ ಫಾರ್ ಎಕ್ಸಾಂಪಲ್ ಒಮೆಗಾ 1ನ ನಾವೇನಂತ ಅಂದ್ಕೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ 40, ಒಮೆಗಾ 2 50 ಅಂತ ಅಂದ್ಕೊಳ್ಳೋಣ. ಅಥವಾ ಒಮೆಗಾ 2 ಒಮೆಗಾ 1 ಸ್ವಾಪ್ ಮಾಡೋಣ. 50 ಮೈನಸ್ 40 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 5 ಆಗುತ್ತೆ. 50 ಪ್ಲಸ್ 40 ಡಿವೈಡೆಡ್ ಬೈ 2 45 ಆಗುತ್ತೆ. ಇದು ಸ್ಮಾಲ್ ಟರ್ಮ್ ಆಗುತ್ತೆ, ಇದು ಹ್ಯೂಜ್ ಟರ್ಮ್ ಆಗುತ್ತೆ. ಅಂದರೆ ಇದನ್ನ ಪ್ಲಾಟ್ ಮಾಡಿದ್ರೆ ಐ ವಿಲ್ ಗೆಟ್ ಸಮ್ ಹೌ ಲೈಕ್ ದಿಸ್. ಈ ಥರ ವೇರಿಯೇಷನ್ ಕಾಣಿಸ್ತಿರುತ್ತೆ. ಈ ಟರ್ಮು ಫಂಕ್ಷನ್ ಈ ಥರ ವೇರಿ ಆಗುತ್ತೆ, ಈ ಟರ್ಮ್ ಈ ಥರ ಫಂಕ್ಷನ್ ವೇರಿ ಆಗುತ್ತೆ. ಯಾವುದ್ರ ಜೊತೆಗೆ? ಟೈಮ್ ಜೊತೆಗೆ. ಈಗ ಇವೆರಡು ಮಲ್ಟಿಪ್ಲೈ ಆಗ್ತಿದೆ, ಇವೆರಡು ಸೇರಿಕೊಂಡು ನಮ್ಗೆ ಏನು ಬರುತ್ತಪ್ಪ ಅಂದರೆ, ಸೊ ದಟ್ ಈಸ್ ವಾಟ್ ಯು ಗಾಟ್ ಇನ್ ದ ಪ್ರೀವಿಯಸ್ ಡಿಸ್ಕಷನ್. ಅದನ್ನೇ ನಾವು ಬೀಟ್ಸ್ ಅಂತ ಕರೆದಿದ್ವಿ. ಈ ಟರ್ಮ್ ಏನು ಮಾಡುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಆಸಿಲೇಟ್ ಮಾಡಿಸುತ್ತೆ ವ್ಯಾಲ್ಯೂನ. ಇಲ್ಲಿ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀನಿ, ಬೇಸಿಕಲಿ ಅದು ಪಾರ್ಟಿಕಲ್ದು ಆಸಿಲೇಷನ್. ಸೊ ಈಗ ಈ ಟರ್ಮ್ ಏನು ಮಾಡುತ್ತೆ, ಆಸಿಲೇಟ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಈ ಟರ್ಮು ಈ ಝೋನಲ್ಲೇ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈ ಥರ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಈ ಟರ್ಮ್ ಏನು ಮಾಡ್ತದೆ, ಇಲ್ಲಿಂದ ಇಲ್ಲಿವರೆಗೂ ವೇರಿ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಈ ಟರ್ಮು ವಿತಿನ್ ದಟ್ ಕನ್ಸ್ಟ್ರೈಂಟ್ ಬಂದು ಡಿಸ್ಪ್ಲೇಸ್ಮೆಂಟ್ ರಿಸಲ್ಟೆಂಟ್ ಏನು ಬರುತ್ತೆ, ಈ ಥರ ಬರುತ್ತೆ. YR is given by this one. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಅರ್ಥ ಆಯಿತು ನಿಮಗೆ. ನಾರ್ಮಲ್ ಆಗಿ ಫಿಸಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು ಟ್ರೈ ಮಾಡಿದ್ದೀನಿ. ಸೊ ಈ ಸೌಂಡ್ ಒಂಥರ ಅಂತ ಬರುತ್ತೆ, ನಾನು ಹೇಳೋಕ್ಕಾಗಲ್ಲ ಅದು. ಸೊ ಇಟ್ ಲುಕ್ ವಿಯರ್ಡ್. ನಾನು ಅದನ್ನ ಇಮಿಟೇಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ವಿಚಿತ್ರವಾಗಿ ಅನಿಸುತ್ತೆ. ಸೊ ಜಸ್ಟ್ ಒಂದು ಸತಿ ಟ್ರೈ ಮಾಡಿ. ಒಂದು ಪಾರ್ಟಿಕಲ್ ಇದೆ, ಸೊ ಪಾರ್ಟಿಕಲ್ ಝುಮ್ 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 ಝೂಮ್ ಝೂಮ್ ಅಂತ ವೇರಿ ಆಗ್ತಾ ಇರುತ್ತೆ. ಆಂಪ್ಲಿಟ್ಯೂಡ್ ಏನಾಗ್ತಾಯಿದೆ, ಪಿರಿಯಾಡಿಕಲಿ ವೇರಿ ಆಗ್ತಾಯಿದೆ. ಆ್ಯಕ್ಚುಲಿ ಇದು ನಾರ್ಮಲ್ ಆಗಿ ಈ ಥರ ಇದ್ದರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಥರ ಇರ್ತಿತ್ತು. ಆ ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಆಂಪ್ಲಿಟ್ಯೂಡ್ ಯೂನಿಫಾರ್ಮ್ ಆಗಿಲ್ಲ, ಆಂಪ್ಲಿಟ್ಯೂಡೇ ವೇರಿ ಆಗ್ತಾ ಇದೆ. ಸೊ ಇದನ್ನೇ ನಾವು ಬೀಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿಗೆ 1 ಬೀಟ್ ಅಂತ ಕರಿತೀವಿ. 1 ಬೀಟ್. So 1 beat, the time taken for 1 beat is called as time period of beat, and the reciprocal of it is called as a frequency of the beat. And again same story, you can find it out. So ಈಗ maximum ಎಷ್ಟು ಸತಿ ಅಪಿಯರ್ ಆಗುತ್ತೆ. How to define the frequency of the beat? Frequency of the beat ನ ಯಾವ ಥರ ಡಿಫೈನ್ ಮಾಡಿದ್ವಿ? First of all, time period of the beat ನ ಡಿಫೈನ್ ಮಾಡೋಣ. It is a time taken, it is a time interval between two successive minimas.
ಇಲ್ಲೊಂದು ಮಿನಿಮಾ ಇದೆ, 0 ಇಂದ ಸ್ಟಾರ್ಟ್ ಆಗ್ತದೆ. ಸೊ ಹೋಗ್ತಿದೆ ಮ್ಯಾಕ್ಸಿಮಮ್, ಇಲ್ಲಿ ಮ್ಯಾಕ್ಸಿಮಮ್ ಆಯಿತು, ಮತ್ತೆ ಆಂಪ್ಲಿಟ್ಯೂಡ್ ಕಮ್ಮಿ ಆಗಿ ಇಲ್ಲಿ 0 ಆಯಿತು. ಫಸ್ಟ್ ಮಿನಿಮಾ ಸೆಕೆಂಡ್ ಮಿನಿಮಾ ಅಥವಾ 0th ಮಿನಿಮಾ ಫಸ್ಟ್ ಮಿನಿಮಾ ನಡುವೆ ಇರ್ತಕ್ಕಂಥ ಟೈಮ್ನ ನಾವೇನಂತ ಕರಿತೀವಿ, ಟೈಮ್ ಪೀರಿಯಡ್. ಅಥವಾ ಇವೆರಡರ ಮಧ್ಯೆ ಇರ್ತಕ್ಕಂಥ ದಿಸ್ ಈಸ್ ಒನ್ ಮಿನಿಮಾ, ದಿಸ್ ಈಸ್ ಒನ್ ಮಿನಿಮಾ, ದ ಟೈಮ್ ಬಿಟ್ವೀನ್ 2 ಸಕ್ಸೆಸಿವ್ ಮಿನಿಮಾ ಇಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್ ಆಫ್ ದ ಬೀಟ್. ಅಥವಾ the time between 2 successive maxima, this is first maxima, this is second maxima, ಅದೇ ಥರ ಥರ್ಡ್ ಫೋರ್ತ್ ಮ್ಯಾಕ್ಸಿಮಾ ಬರುತ್ತಲ್ಲ, ಇವೆರಡು ನಡುವೆ ಇರ್ತಕ್ಕಂಥ ಟೈಮ್ನ ನಾವೇನಂತ ಕರಿತೀವಿ, ದಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ದ ಬೀಟ್ ಅಂತ ಕರಿತೀವಿ. ಇದು ಯಾವುದ್ರ ಮೇಲೆ ಡಿಸೈಡ್ ಆಗುತ್ತಪ್ಪ ಅಂದರೆ ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ದಿಸ್ ಫಂಕ್ಷನ್ ಡಿಸೈಡ್ when the term will be maxima, when the function will be maxima. ಈ ಟರ್ಮು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಹೌದಾ? ಸೊ ನೆಕ್ಸ್ಟ್ ಈ ಟರ್ಮ್ ಕೂಡ ಕಂಪ್ಲೀಟ್ ಆಗಿ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ದಿಸ್ ಡಿಸೈಡ್ಸ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಗಿವನ್ ಫಂಕ್ಷನ್. ಸೊ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಆಗತ್ತೆ, ಎಲ್ಲೆಲ್ಲಿ ಮಿನಿಮಮ್ ಆಗತ್ತೆ, ಲೆಟ್ ಅಸ್ ಸಿ ಮ್ಯಾಥಮೆಟಿಕಲಿ. Maxima will be heard ಎಲ್ಲೆಲ್ಲಿ ಕೇಳಿಸುತ್ತಪ್ಪ ನಮಗೆ ಮ್ಯಾಕ್ಸಿಮಾ ಅಂದರೆ? ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ AR maximum will be occurring at for cos of omega 1 minus omega 2 divided by 2 into t. ಈ ಟರ್ಮ್ ಮ್ಯಾಕ್ಸಿಮಮ್ ಆಗಿರಬೇಕು. ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ? ಕಾಸ್ ಫಂಕ್ಷನು. ಸೊ ದಟ್ ಈಸ್ ಮ್ಯಾಕ್ಸಿಮಮ್ ಅಟ್ 0, π, 3π, 5π, 4π, etc. For all the values of integral multiples of pi, the maxima will occur. First maxima ಎಲ್ಲ occur ಆಗುತ್ತೆ ನೋಡೋಣ. So let us do one thing. Cos of this function either plus or minus 1. Therefore, omega 1 minus omega 2 divided by 2 into t should be equals to 0 or pi or 2π or 3π or etc. ಕಾಸ್ ಫಂಕ್ಷನ್ ಮ್ಯಾಕ್ಸಿಮಮ್ ಆಗಿರಬೇಕು, ಪ್ಲಸ್ ಆರ್ ಮೈನಸ್ 1 ಆಗಿರಬೇಕು, ಅವಾಗ ತಾನೇ ನಿಮಗೆ ಮ್ಯಾಕ್ಸಿಮಮ್ ಅಕರ್ ಆಗೋದು. ಸೊ ಇದು ಪ್ಲಸ್ ಆರ್ ಮೈನಸ್ 1 ಆಗಿದೆ, ಆ್ಯಂಗಲ್ ಏನಾಗಿರಬೇಕು? ಐದರ್ 0 ಆಗಿರಬೇಕು, π ಆಗಿರಬೇಕು, 2π ಆಗಿರಬೇಕು, 3π ಆಗಿರ್ಬೋದು, ಎಕ್ಸೆಟ್ರಾ. ಸೊ ವಾಟ್ ಈಸ್ ಒಮೆಗಾ 1? 2π f1 and omega 2 is 2π f2. 2π ಕಾಮನ್ ತೆಗಿತೀನಿ. 2π f1 minus f2 divided by 2 is equals into t is equals to 0, π, 2π, 3π, ಎಕ್ಸೆಟ್ರಾ. ಈ ಥರ ಒಬ್ಟೈನ್ ಆಗಿದೆ. ಈಗ ನಮಗೆ ಫಸ್ಟ್ ಮ್ಯಾಕ್ಸಿಮ ಯಾವ ಟೈಮಲ್ಲಿ ಅಕರ್ ಆಗುತ್ತೆ ಅಂದರೆ ಎರಡು ಬೀಟ್ಸ್ ಫಾರ್ಮ್ ಆಗಿದೆ, ಫಸ್ಟ್ ಮ್ಯಾಕ್ಸಿಮಮ್ ಎಲ್ಲಿ ಅಕರ್ ಆಗುತ್ತೆ? ಸೊ ನೆನಪಿದೆಯಾ? ಸೊ ದ ಫಸ್ಟ್ maxima occurs at t1 is equals to, so t1 is equals to do one thing, t1 is equals to 0 divided by f1 minus f2 into 2 divided by 2π. So 2 cancel ಮಾಡ್ಕೊಳ್ಳಿ ಇಲ್ಲೇ. ಸೊ 2 into π that is equal to 0. ಫಸ್ಟ್ ಮಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ. ನೆಕ್ಸ್ಟ್ ಮಿನಿಮಾ ಎಲ್ಲಿ ಸಿಗುತ್ತೆ? ದ ಸೆಕೆಂಡ್ ಮ್ಯಾಕ್ಸಿಮಾ ಅಲ್ಲ, ದ ಸೆಕೆಂಡ್ ಮ್ಯಾಕ್ಸಿಮಾ ಅಕರ್ಸ್ ಅಟ್, ಸೆಕೆಂಡ್ ಮ್ಯಾಕ್ಸಿಮಾ ಎಲ್ಲಿ ಸಿಗುತ್ತೆ ನೋಡೋಣ. ಅಟ್ t2 is equals to, ಸೊ ಇದನ್ನ t2 is equals to ಇದು ಈ ಈಕ್ವೇಷನ್ನ t2 is equals to pi divided by, so pi cancel ಆಗತ್ತೆ, anyhow this pi will get cancelled. t2 is equals to 1 divided by f1 minus f2. At this time second maximum will occur. ಎರಡನೇ ಮ್ಯಾಕ್ಸಿಮಮ್ ಎಲ್ಲ occur ಆಗುತ್ತೆ ಈ ಟೈಮಲ್ಲಿ. ಸಿಮಿಲರ್ಲಿ the third maxima will occur at time t3 is equals to t3. So ಈ pi ಹೇಗೂ ಕ್ಯಾನ್ಸಲ್ ಆಗುತ್ತೆ, ಈ pi ಕ್ಯಾನ್ಸಲ್ ಆಗುತ್ತೆ. t3 is equals to 2 divided by f1 minus f2. And similarly ಪೂರ್ತಿ ಮಾಡಕ್ಕೆ ಹೋಗಲ್ಲ. Similarly t4 will occur at the fourth maximum
maximum will occur at T4 given by 3 divided by F1 minus F2. So ಸೊ ಈ ಟೈಮ್ನಲ್ಲಿ ನಿಮಗೆ 4ನೇ ಮ್ಯಾಕ್ಸಿಮಮ್ ಒಬ್ಟೈನ್ ಆಗುತ್ತೆ. ಸೊ ವಾಟ್ ಯು ಮೀನ್ ಬೈ time period of a beat? The time interval, first I will write the time period of a beat. Time period of beat ನ time period ಅಂದರೆ ಮ್ಯಾಕ್ಸಿಮಮ್ ಮತ್ತು ಮ್ಯಾಕ್ಸಿಮಮ್ ಒಬ್ಟೈನ್ ಆಗೋಕ್ಕಿಂತ ಮಧ್ಯದಲ್ಲಿ ಟೈಮ್ ಎಷ್ಟಿರುತ್ತೆ ಅದನ್ನೇ ಟೈಮ್ ಪೀರಿಯಡ್ ಆಫ್ ದ ಬೀಟ್ ಅಂತ ಕರಿತೀವಿ. ಸೊ ಹಾಗಾದರೆ ಟೈಮ್ ಬಿಟ್ವೀನ್ ಸೆಕೆಂಡ್ ಮ್ಯಾಕ್ಸಿಮಾ ಆ್ಯಂಡ್ ಫಸ್ಟ್ ಮ್ಯಾಕ್ಸಿಮಮ್ ಅಂತ ತಗೋಬೋದಾ? Time period of the beat is nothing but the time interval between two successive maxima. ಸೊ ಮ್ಯಾಕ್ಸಿಮಾ 2 ಸಕ್ಸೆಸಿವ್ ಮ್ಯಾಕ್ಸಿಮಾ ಮಧ್ಯದಲ್ಲಿ ಇರ್ತಕ್ಕಂಥ ಟೈಮ್ನ ನಾವೇನಂತ ಕರೀತೀವಿ? ಟೈಮ್ ಪೀರಿಯಡ್ ಆಫ್ ದ ಬೀಟ್ ಅಂತ ಕರಿತೀವಿ. ಸೊ ಹಾಗಾದರೆ ನಾನು ಟೈಮ್ ಪೀರಿಯಡ್ ಆಫ್ ದ ಬೀಟ್ನ T2 ಮೈನಸ್ T1 ಅಂತ ಕರಿಬೋದಾ, ಅಥವಾ T3 ಮೈನಸ್ T2 ಅಂತ ಕರಿಬೋದು, ಅಥವಾ Tn ಮೈನಸ್ Tn ಮೈನಸ್ 1 ಅಂತ ಕರಿಬೋದು. Tn ಮೈನಸ್ Tn ಮೈನಸ್ 1 ಈ ಥರ ಬರಿಬೋದಾ? ಸೊ ಸಿಂಪಲ್ ಆಗಿ ಫಸ್ಟ್ ಕೇಸ್ನೇ ತಗೊತೀನಿ. ಸೊ ಇಲ್ಲಿ ಎಷ್ಟಿದೆಯಪ್ಪ ಡಿಫ್ರೆನ್ಸ್ ಅಂದರೆ ಇಲ್ಲ ಸೆಕೆಂಡ್ ಕೇಸ್ನೇ ತಗೊತೀನಿ. TB ಸೇಮ್ ಬರುತ್ತೆ, ಅದೂ T3 ಏನಿದೆ. ಸೊ ಹಿಯರ್ ಇಟ್ ಈಸ್ 2 ಡಿವೈಡೆಡ್ ಬೈ F1 minus F2 minus of T2 is 1 divided by F1 minus F2. TB is equals to 1 divided by F1 minus F2. So the time period between two successive maxima is called time period of beat, that is equals to reciprocal of difference in the frequencies. Of the incident waves. So actually so this is F1 minus F2. So ಇದು ಜಾಸ್ತಿ ಇದ್ರೆ F2 minus F1, ಇದು ಜಾಸ್ತಿ ಇದ್ರೆ F1 minus F2. ಸೊ ಅರ್ಥ ಆಯ್ತಾ? ಸೊ ದಿಸ್ ಇಸ್ ಬೈ ಕನ್ಸಿಡರಿಂಗ್ ಮ್ಯಾಕ್ಸಿಮಮ್. ಮಿನಿಮಾ ಎಲ್ಲೆಲ್ಲಿ ಅಕರ್ ಆಗುತ್ತೆ ನೋಡೋಣ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಎಲ್ಲೆಲ್ಲಿ ಮ್ಯಾಕ್ಸಿಮಾ ಅಕರ್ ಆಗ್ತಿದೆ ಅದನ್ನು ನಾವು ಈ ಟರ್ಮಲ್ಲಿ ಪ್ರೂವ್ ಮಾಡಿದ್ವಿ. ಈಗ ಎಲ್ಲೆಲ್ಲಿ ಮಿನಿಮಾ ಆಪ್ಟೈನ್ ಆಗುತ್ತೆ ಲೆಟ್ ಅಸ್ ಚೆಕ್. ಸೊ ಎರೇಸ್ ಮಾಡ್ತಿದ್ದೀನಿ ಇದನ್ನು. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. ಮಿನಿಮಾ ವಿಲ್ ಅಕರ್ ಅಟ್ ಈ ಟರ್ಮ್ 0 ಆಗಬೇಕಾದ್ರೆ, ಸೊ ಇದೇನಾಗಬೇಕು 90 ಆಗಬೇಕು ಅಥವಾ 270 ಆಗಬೇಕು. That is the even, so not even odd multiples of pi by 2 ಆಗಿದ್ದಾಗ ಈ ಟರ್ಮು. So you will get the cos function 0. So let us see. Beats are really beating us, sir. Actually ತುಂಬ ಈಸಿ ಇದೆ. ಇಷ್ಟೊಂದು ಡೆಪ್ತು ಗೊತ್ತಿಲ್ಲ, ಯಾವ್ಯಾವ ಪೊದೆಯಲ್ಲಿ ಯಾವ್ಯಾವ ಹಾವಿರುತ್ತೋ ಗೊತ್ತಿಲ್ಲ. ಎಷ್ಟು ಕಾನ್ಸೆಪ್ಟ್ ಡೆಪ್ತ್ ಹೋಗಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಐ ಡೋಂಟ್ ನೋ. ಸೊ ಮುಂದೊಂದು ದಿನ ಎಕ್ಸಾಮ್ಸ್ ಆರ್ ಗೋಯಿಂಗ್ ಟು ಡಿಫಿಕಲ್ಟ್. ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಕ್ವಶನ್ ಡೆಪ್ತ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ನು ತರೋವಾಗಿರಿ. ಸೊ ಡೋಂಟ್ ಮಿಸ್ ಎನಿಥಿಂಗ್. ಸೊ ಲೆಟ್ ಅಸ್ ಸಿ ದ ಮಿನಿಮಾ ವಿಲ್ ಅಕರ್. ದ ಮಿನಿಮಾ ವಿಲ್ ಅಕರ್ at given time intervals. So that is AR will be minimum at whenever cos of omega 1 minus omega 2 divided by 2 into t will be equals to 0. For this to be 0, ಈ term 0 ಆಗಬೇಕಾದ್ರೆ ಮಿನಿಮಾ ಆಗಬೇಕಾದ್ರೆ ಏನಾಗಬೇಕು? ಸೊ 90 ಆಗಿರಬೇಕು ಅಥವಾ 270 ಇಂಟಿಗರ್ ಆಡ್ ಮಲ್ಟಿಪಲ್ಸ್ ಆಫ್ pi by 2 ಆಗಿರಬೇಕು. omega 1 minus omega 2 divided by 2 into t should be equals to either pi by 2 or 3 pi by 2 or 5 pi by 2 etc or 7 pi by 2. ಇನ್ನೊಂದು ಬರೀತೀನಿ 7 pi by 2. ಸೊ ಈ ಕಂಡೀಷನ್ಸಲ್ಲಿ ನಮಗೆ ಮಿನಿಮಾ ಸಿಗತ್ತೆ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಮಿನಿಮಾ ವಿಲ್ ಅಕರ್. ದ ಫಸ್ಟ್ minima will occur at ಫಸ್ಟ್ ಮಿನಿಮಾ ಎಲ್ಲೆಲ್ಲಿ ಅಕರ್ ಆಗುತ್ತೆ ನೋಡೋಣ. ಅಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್
ಒಮೆಗಾವನ್ನು 2π f1 ಅಂತ ಬರ್ಕೋಬೋದು, ಒಮೆಗಾ 2ನ 2π f2 ಅಂತ ಬರ್ಕೋಬೋದು. 2π ಇಂಟು f1 ಮೈನಸ್ f2 ಡಿವೈಡೆಡ್ ಬೈ 2 ದಟ್ ಈಸ್ ಇಂಟು ಟಿ ದಟ್ ಈಸ್ ಈಕ್ವಲ್ಸ್ ಟು ಪೈ ಬೈ 2 ಆರ್ 3π ಬೈ 2 ಆರ್ 5π ಬೈ 2 ಆರ್ 7π ಬೈ 2 ಎಕ್ಸೆಟ್ರಾ ಈ ಥರ ಇರುತ್ತೆ. ಸೊ 2 ಕ್ಯಾನ್ಸಲ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಥಿಂಗ್ ಐ ವಿಲ್ ರೈಟ್ ಹಿಯರ್ f1 ಮೈನಸ್ f2 ಇಂಟು t is equals to 1 by 2 or 3 by 2 or 5 by 2 or 7 by 2 etc. The first minima will occur. The first minima will occur at the first minima will occur at t1 is equals to 1 by 2 f1 minus f2. ಫಸ್ಟ್ ಮಿನಿಮಾ ಇಲ್ಲಿ ಅಕರ್ ಆಗುತ್ತೆ. ಸೊ ಬೇಕಾದ್ರೆ t0 ಅಂತ ತಗೋಬೋದು, ಇಫ್ ಇವ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ನಾನು ಒಂದಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ದ ಸೆಕೆಂಡ್ ಮಿನಿಮಾ ವಿಲ್ ಅಕರ್ at t2 is equals to 1, sorry not 1, so t2 is equals to 3 by 2, ಇದರಲ್ಲಿ ಕಳಿಸಿ 3 by 2 into 1 by f1 minus f2. And similarly the third minima will occur at t3 is equals to in ಬರುತ್ತೆ ಇಲ್ಲಿ 3 by 2 ಆಯಿತು. ಸೊ ನೆಕ್ಸ್ಟ್ 5 by 2 f1 by f2, 5 by 2 into 1 by f1 minus f2, not f1 by f2, f1 minus f2 and etc. It keeps on going. So ಈಗ ನಾವು ಟೈಮ್ ಪೀರಿಯಡ್ ಆಫ್ ದ ಬೀಟ್ನ ಇದನ್ನು ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡ್ಬೋದು. ಟೈಮ್ ಬಿಟ್ವೀನ್ ಟು ಸಕ್ಸೆಸಿವ್ ಮಿನಿಮಾ, ಫಸ್ಟ್ ಮಿನಿಮಾ ಸೆಕೆಂಡ್ ಮಿನಿಮಾ ಅಥವಾ ಸೆಕೆಂಡ್ ಮಿನಿಮಾ ಥರ್ಡ್ ಮಿನಿಮಾ, ಇವುಗಳ ಮಧ್ಯೆ ಇರ್ತಕ್ಕಂಥ ಟೈಮ್ನ ನಾವೇನಂತ ಕರಿತೀವಿ, ಟೈಮ್ ಪೀರಿಯಡ್ ಆಫ್ ದ ಬೀಟ್ ಅಂತ ಕರಿತೀವಿ. ದ ಟೈಮ್ ಪೀರಿಯಡ್ ಆಫ್ ಬೀಟ್ is equals to time interval between successive minima. ಅದಾಯ್ತಾ? ಸೊ ಬೇಕಾದ್ರೆ ನಾವು ಈ ಥರ ಫೈಂಡ್ ಔಟ್ ಮಾಡ್ಬೋದು. ಟೈಮ್ ಪೀರಿಯಡ್ ಆಫ್ ದ ಬೀಟ್ is equals to t2 minus t1 ಅಥವಾ t3 minus t2 or tn minus 1. ಮಿನಿಮಾ ನಾನು ಹೇಳ್ತಿರೋದು ಮಿನಿಮಾ ಬಗ್ಗೆ. tb is equals to what is t2 is 3 by 2 into 1 by f1 minus f2 minus what is t1 is 1 by 2 into 1 by f1 minus f2. So these are the things. So 3 by 2 minus 1 by 2, 1 by f1 minus f2 common ತೆಗಿರಿ. So tb is equals to 3 by 2 minus 1 by 2 is 1 into 1 divided by f1 minus f2. Again same story, ಹಳೆ ಕತೆ ಕೇಳೋರು ಯಾರಿದ್ದಾರೆ, ಸೇಮ್ ಸ್ಟೋರಿ ಬಂದಿತ್ತು. ಸೊ ಹಾಗಾಗಿ it will be having same time period, same frequency. So frequency of the beat is equals to f1 minus f2. ಇವೆರಡನ್ನು ನೋಟ್ ಮಾಡ್ಕೊಳ್ಳಿ. This is what we wanted. ಆಯ್ತಾ? So we will solve problems based on this. ಬನ್ನಿ ಇದ್ರ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡೋಣ. The first question is from NEET 2020, 2020 ನೆನೆಸ್ಕೊಂಡ್ರೆ ಭಯ ಆಗತ್ತೆ ಸರ್. ಮೋಸ್ಟ್ಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. 2020 ಈಸ್ ದ ಇಯರ್ ಆಫ್ ವೈರಸ್ ಅಂತ ಇಯರ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮೊದಲನೇದಾಗಿ ಚಿ ಸ್ಟಾರ್ಟಿಂಗ್ ಅಂತ ಕ್ವಶನ್ ಸರ್, ನೋಡೋಣ ಯಾವ ಥರ ಇದೆಯೋ. ಸೊ ಇನ್ ಎ ಗಿಟಾರ್ ಆ್ಯಕ್ಚುಲಿ ಈ ಕ್ವಶನ್ನು ಎರಡು ಟಾಪಿಕ್ಸ್ ಮೇಲೆ ರಿಲೇಟ್ ಆಗಿರುತ್ತೆ. ಒಂದು ಬೀಟ್ಸ್ ಮೇಲೆ ಮತ್ತು ಸ್ಲೈಟಾಗಿ ನಿಮ್ಮ ಸ್ಟೇಷ್ನರಿ ವೇವ್ಸ್ ಇನ್ ಎ ಸ್ಟ್ರೆಚಡ್ ಸ್ಟ್ರಿಂಗ್ ಕಾನ್ಸೆಪ್ಟ್ ಇದೆಯಲ್ಲ, ಸ್ಟೇಷ್ನರಿ ವೇವ್ಸ್ ಇನ್ ಎ ಸ್ಟ್ರೆಚಡ್ ಸ್ಟ್ರಿಂಗ್, ಅಲ್ಲಿಂದ ಸ್ವಲ್ಪ ಒಂದು ಫಾರ್ಮುಲಾ ಬೇಕಾಗತ್ತೆ, ನಾನು ಹೇಳ್ತೀನಿ. ಸೊ ಕ್ವಶನ್ ಈಸ್ ಫ್ರಮ್ NEET 2020, NEET ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ 2020, 2020ನೇ ಇಸ್ವಿಯಿಂದ. ದ ಕ್ವಶನ್ ಗೋಸ್ ಲೈಕ್ ದಿಸ್. ಇನ್ ಎ ಗಿಟಾರ್, ಫಾರ್ವರ್ಡ್ ಮಾಡಿ ಬೇಕಾದರೆ, ಇನ್ ಎ ಗಿಟಾರ್ two strings A and B made of
same material are slightly out of tune and produce beats of frequency 6 hertz beats of frequency 6 hertz when tension in B is slightly decreased the beat frequency increases to 7 hertz. Beat frequency increases to 7 hertz if the frequency of A is 530 hertz. The original frequency of B will be option A 524 hertz, option B 536 hertz, option C 537 hertz, option D 523 hertz. So video na pause ಮಾಡಿ try ಮಾಡಿ answer ತರಕ್ಕೆ try ಮಾಡಿದ್ರಾ? So I am going to solve the answer. ಮಾಡಕ್ಕೆ ಹೊರಟಿದ್ದೀನಿ. ಓಕೆ, ಸೊ ಏನೇ ಗಿಟಾರಲ್ಲಿ 2 ಸ್ಟ್ರಿಂಗ್ ಇದೆ, ಟಿನ್ ಅಂತ ಬಾರಿಸಲ್ಲ, 2 ಸ್ಟ್ರಿಂಗ್ ಇದೆ, ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್, ಅಂದರೆ ಮಾಸ್ ಪರ್ ಯೂನಿಟ್ ಲೆಂತ್ ಸೇಮ್ ಇದೆ. ಅದು ಯಾಕೆ ಅಂತ ಹೇಳ್ತೀನಿ. ಸೇಮ್ ಮೆಟೀರಿಯಲ್ ಇದೆ, ಸ್ಲೈಟ್ಲಿ ಔಟ್ ಆಫ್ ದ ಟೋನ್ ಆ್ಯಂಡ್ ಪ್ರೊಡ್ಯೂಸಸ್ ಫ್ರೀಕ್ವೆನ್ಸಿ ಬೀಟ್ಸ್ ಆಫ್ ಫ್ರೀಕ್ವೆನ್ಸಿ 6 hertz. ಸೊ 2 ಸ್ಟ್ರಿಂಗ್ ಇದೆ. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ ಅ ಸ್ಟ್ರಿಂಗ್ ಎ ಆ್ಯಂಡ್ ದಿಸ್ ಒನ್ ಆಸ್ ಸ್ಟ್ರಿಂಗ್ ಬಿ. 2 ಕಡೆ ಟೈಟಾಗಿ ಕಟ್ ಹಾಕಿರ್ತಾರೆ, ಯಾವುದರಲ್ಲಿ, ಗಿಟಾರಲ್ಲಿ ನೋಡಿರ್ಬೋದು ನೀವು ಮೋಸ್ಟ್ಲಿ. ಸೊ ಈಗ ಇವೆರಡನ್ನೂ ನಾವು ಒಂದೇ ಸತಿ ಟ್ಯೂನ್ ಮಾಡಿದ್ರೆ, ಒಂದೇ ಸತಿ ಬಾರಿಸಿದ್ರೆ, ಪರಪ್ ಅಂತ ಬಾರಿಸಿದ್ರೆ ಇವೆರಡೂ ಸೇರಿ ಬೀಟ್ಸ್ ಫಾರ್ಮ್ ಆಗುತ್ತೆ. ಆ ಬೀಟ್ಸ್ದು ಫ್ರೀಕ್ವೆನ್ಸಿ ಎಷ್ಟಿರುತ್ತಪ್ಪ ಅಂದರೆ, ಸೊ ದೇ ಹ್ಯಾವ್ ಗಿವನ್ 6 hertz. ಅಂದರೆ ಏನು ಕೊಡ್ತಿದ್ದಾರೆ, ಇವೆರಡರ ನಡುವೆ ಇವೆರಡು ವೈರ್ಗಳ ಫ್ರೀಕ್ವೆನ್ಸಿ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ 6 hertz ಇದೆ ಅಂತ ಹೇಳ್ತಾರೆ. ಸೊ ಮತ್ತೆ ಲಾಸ್ಟ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ, ಇಫ್ ದ ಫ್ರೀಕ್ವೆನ್ಸಿ ಆಫ್ ಎ ಇಸ್ 530 hertz, ಹಾಗಾದರೆ ಇದೆಷ್ಟಿದೆ ಅಂತ ಕೇಳ್ತಿದ್ದಾರೆ. ಒಂದ್ರದ್ದು ಕೊಟ್ಟಿದ್ದಾರೆ, ಬಿದು ಫ್ರೀಕ್ವೆನ್ಸಿ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟಿರಬೇಕು, 6 hertz ಇರಬೇಕು, ಹೌದಾ? ಇವೆರಡರ ನಡುವೆ 6 hertz ಇರಬೇಕಾದ್ರೆ ಇದೇನಾಗಿರ್ಬೇಕಪ್ಪ, ಐದರ್ 536 ಆಗಿರಬೇಕು ಅಥವಾ 524 ಕೂಡ ಆಗಿರ್ಬೋದು. ಎರಡನ್ನೂ ಡಿಫ್ರೆನ್ಸ್ ಮಾಡಿ 530 536 ಏನು ಬರುತ್ತೆ, 6 ಬರುತ್ತೆ. 530 524 ಏನಾಗುತ್ತೆ, ಅಗೇನ್ 6 hertz ಬರುತ್ತೆ. ಆಗಿದ್ರೆ ಇವೆರಡರಲ್ಲೇ ಆನ್ಸರ್ ಏನಾದರೂ ಒಂದು ಆಗಿರಬೇಕು, ಇನ್ಯಾವುದೂ ಆಗೋ ಚಾನ್ಸಸ್ ಇಲ್ಲ. ಹಾಗಾದರೆ ಇವೆರಡು ಡಮಾರ್ ಒಟ್ಟೋಯ್ತು. ಈಗ ಏನು ಮಾಡ್ತಿದ್ದಾರೆ, ಸ್ವಲ್ಪ ಆಪ್ರೇಷನ್ ಮಾಡ್ತಿದ್ದಾರೆ. ಸೊ ಆಪ್ರೇಷನ್ ಅಂದರೆ ನೀವು ಡಾಕ್ಟರ್ ಆದಮೇಲೆ ಮಾಡ್ತೀರಾ, ಆ ಆಪ್ರೇಷನ್ ಅಲ್ಲ. ಸೊ ಲೆಟ್ ಅಸ್ ಸಿ, ಸೊ ವೆನ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಬಿ ಇಸ್ ಸ್ಲೈಟ್ಲಿ ಡಿಕ್ರೀಸ್, ಸ್ವಲ್ಪ ಟೆನ್ಷನ್ನ ಕಮ್ಮಿ ಮಾಡ್ತೀರಿ. ನಿಮ್ಮ ತಲೆಯಲ್ಲಿರೋ ಟೆನ್ಷನ್ ಅಲ್ಲ, ನಾನು ಹೇಳ್ತಿರೋದು ವೈರಲ್ಲಿ. ವೈರ್ ಎ ಹಾಗೇ ಇದೆ, ಡಿಸ್ಟರ್ಬ್ ಮಾಡ್ದಿರ, ವೈರ್ ಎ ಹಾಗೇ ಇದೆ, ಅದರ ಫ್ರೀಕ್ವೆನ್ಸಿ ಎಷ್ಟಿದೆ, 530 hertz ಇದೆ. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ ಅ ವೈರ್ ಎ. ಈಗ ವೈರ್ ಬಿನಲ್ಲಿ ಇರ್ತಕ್ಕಂಥ ಟೆನ್ಷನ್ನ ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ. ಅಂದರೆ ಯಾವ ಥರ, ವಿಜ್ಞಾನ ಅಕಾಡೆಮಿ ನಿಮ್ಮ ತಲೆ ಇರೋ ಟೆನ್ಷನ್ ಕಮ್ಮಿ ಮಾಡುತ್ತಲ್ಲ, ಆ ಥರ ಟೆನ್ಷನ್ನ ಕಮ್ಮಿ ಮಾಡ್ತಿದೆ. ಸೆಲ್ಫ್ ಪ್ರಮೋಷನ್ ಡಂಗನ ಕರ ಡಂಗ್. ಓಕೆ, ಸೊ ಟೆನ್ಷನ್ ಏನಾಯಿತು, ಕಮ್ಮಿ ಆಯಿತು. ಈಗ ಟೆನ್ಷನ್ ಕಮ್ಮಿ ಆಗೋದಕ್ಕೂ ಇಲ್ಲಿ ಬೀಟ್ಸ್ ಚೇಂಜ್ ಆಗೋದಕ್ಕೂ ಏನಾಗ್ತಿದೆ, ಸೊ ವಾಟ್ ಈಸ್ ಹ್ಯಾಪನಿಂಗ್, ಟೆನ್ಷನ್ ಕಮ್ಮಿ ಆದರೆ ಇದ್ರ ಫ್ರೀಕ್ವೆನ್ಸಿ ಏನಾಗುತ್ತೆ ನೆನಪಿದೆಯಾ? ಸೊ ಫಂಡಮೆಂಟಲ್ ಫ್ರೀಕ್ವೆನ್ಸೀಸ್ ಇನ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್ ಫಿಕ್ಸ್ಡ್ ಅಟ್ ಬೋತ್ ಎಂಡ್. T is equals to F is equals to T ಅಲ್ಲ, F is equals to V by 2L with N. N is a ಹಾರ್ಮೋನಿಕ್, ಯಾವ ಹಾರ್ಮೋನಿಕ್ ಬಗ್ಗೆ ಮಾತಾಡ್ತೀವಿ ಅದನ್ನು ಎನ್ ಅಂತ ಕರಿತೀವಿ. ಸೊ ವಿ ಅಂದರೆ ಏನು, ಎಫ್ ಇಸ್ ಈಕ್ವಲ್ಸ್ ಟು ಎನ್ ಬೈ 2L. ವಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಟಿ ಬೈ ಎಮ್, ಟೆನ್ಷನ್ ಡಿವೈಡೆಡ್ ಬೈ
ಲೀನಿಯರ್ ಮಾಸ್ ಡೆನ್ಸಿಟಿ. ಸೊ ಸೇಮ್ ಮೆಟೀರಿಯಲ್ ಅಂತ ಹೇಳ್ತಿರ್ತಾನೆ, ಎರಡಕ್ಕೂ ಸೇಮ್ ಮ್ಯೂ ಇರುತ್ತೆ. ಈಗ ಇದರಲ್ಲಿ ಟೆನ್ಷನ್ ಕಮ್ಮಿ ಮಾಡಿದ್ರೆ ಈ ಇಕ್ವೇಷನ್ ಪ್ರಕಾರ ಇದ್ರ ಫ್ರೀಕ್ವೆನ್ಸಿ ಏನಾಗಬೇಕು, ಕಮ್ಮಿ ಆಗಬೇಕು, ಹೌದಾ? ಸೊ ಐದರ್ 536 ಆಗಿದ್ರೆ 536ಗಿಂತ ಕಮ್ಮಿ ಆಗುತ್ತೆ, 524 ಇದ್ದರೆ 524ಗಿಂತ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಈಗ ಪಾಸಿಬಲ್ ಫ್ರೀಕ್ವೆನ್ಸೀಸ್ ಯಾವುದಪ್ಪ ಅಂದರೆ 536ಗಿಂತ ಕಮ್ಮಿ ಇರುತ್ತೆ ಅಥವಾ 524ಗಿಂತ ಒಂಚೂರು ಕಮ್ಮಿ ಇರುತ್ತೆ, ಸ್ಲೈಟಾಗಿ ಕಮ್ಮಿ ಆಗಿರುತ್ತೆ. 536 ಒರಿಜಿನಲ್ ಆಗಿದ್ರೆ, ಇದೇನಾದ್ರು 536 ಆಗಿದ್ರೆ ಹೊಸದಾಗಿ ಬಂದಿರತಕ್ಕಂಥ ಫ್ರೀಕ್ವೆನ್ಸಿ ಯಾವಾಗ ಟೆನ್ಷನ್ನ ಕಮ್ಮಿ ಮಾಡಿದಾಗ 536 ಆಗಿರ್ಬೋದು ಅಥವಾ 524 ಆಗಿರ್ಬೋದು. ಬಟ್ ಇನ್ನೊಂದು ಲಿಟಿಗೇಷನ್ ಕೊಟ್ಟಿದ್ದಾರೆ. ಈಗ ಇವೆರಡು ಬೀಟ್ ಫ್ರೀಕ್ವೆನ್ಸಿ ಸೇರಿದ್ರೆ ಬೀಟ್ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ, 7 ಬರುತ್ತೆ, ಅಂದರೆ 7 ಹರ್ಟ್ಸ್ ಬರುತ್ತೆ. ಅಂದರೆ ಇವೆರಡರ ನಡುವೆ ಡಿಫ್ರೆನ್ಸ್ 7 ಬರಬೇಕು. ಇದು ಮತ್ತು ಇದನ್ನು ಡಿಫ್ರೆನ್ಸ್ ಮಾಡಿದ್ರೆ 7 ಬರುತ್ತಾ? 536ಗಿಂತ ಕಮ್ಮಿ, 535 ಆಗಿರ್ಬೋದು, 534 ಆಗಿರ್ಬೋದು, ಅವೆರಡು ನಡುವೆ ಫ್ರೀಕ್ವೆನ್ಸಿ 7 ಹರ್ಟ್ಸ್ ಬರೋ ಚಾನ್ಸ್ ಇಲ್ಲ. ಈಗ 530 ಅಥವಾ 524ಗಿಂತ ಒಂಚೂರು ಕಮ್ಮಿ, 523 ಆಗಿರ್ಬೋದಲ್ಲ. ಸೊ ಕಮ್ಮಿ ಆದರೆ 523 ಆಗ್ಬೋದು. ಸೊ ಹಾಗಾದರೆ ದಿಸ್ ಇಸ್ ಪಾಸಿಬಿಲಿಟಿ. 523 ಇದೆ, ಸೊ ಇಲ್ಲಿ 523 ಇದೆ, ಇದು 530 ಇದೆ. ಸೊ ಡಿಫ್ರೆನ್ಸ್ ಎಷ್ಟು ಬಂತು, 7 ಹರ್ಟ್ಸ್ ಅದು. ಇವೆರಡು ಸೇರಿ ಬೀಟ್ ಫ್ರೀಕ್ವೆನ್ಸಿ ಎಷ್ಟು ಬಂತು, 7 ಹರ್ಟ್ಸ್ ಬಂತು. ಅರ್ಥ ಆಯ್ತಾ ಹೇಳಿದ್ದು? ಇದು ಯಾಕಾಗಲ್ಲ, 536 ಇರೋದು ಕಮ್ಮಿ ಆದರೆ ಎಷ್ಟಾಗುತ್ತೆ, 535 ಆಗುತ್ತೆ. ಸೊ ಇವೆರಡು ಬೀಟ್ ಫ್ರೀಕ್ವೆನ್ಸಿ 7 ಬರಲ್ಲ. ಅಥವಾ 534 ಹಾಕ್ಕೊಳ್ಳಿ, ಅದು ಬೀಟ್ ಫ್ರೀಕ್ವೆನ್ಸಿ 7 ಬರಲ್ಲ. 533 ಹಾಕ್ಕೊಳ್ಳಿ, ಅದು ಬರಲ್ಲ. ಸೊ ಪಾಸಿಬಿಲಿಟಿ ಈಸ್ 524ಗಿಂತ ಒಂಚೂರು ಕಮ್ಮಿ ಆಗಿರಬೇಕು. ಹಾಗಾದರೆ ಇದಕ್ಕಿಂತ ಒಂಚೂರು ಕಮ್ಮಿ ಆಗಿದ್ರೆ ಒರಿಜಿನಲ್ ಫ್ರೀಕ್ವೆನ್ಸಿ ಎಷ್ಟಾಗಿರಬೇಕು, 524. ದ ಆನ್ಸರ್ ಈಸ್ 524 ಹರ್ಟ್ಸ್. ನೋಟ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ರಮ್ ನೀಟ್ 2013, 2013ರಿಂದ 2013ನಲ್ಲಿ ನೀವು ಯಾವ ಕ್ಲಾಸಲ್ಲಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ. ಆವಾಗ ಜೀವನ ತುಂಬ ಚೆನ್ನಾಗಿತ್ತು ಸರ್. ಓಕೆ, ನೀವೇ ಮಾಡ್ಕೊಂಡಿರೋದು, ಏನು ಮಾಡೋಕ್ಕಾಗಲ್ಲ. ಓಕೆ, ಕಮಿಂಗ್ ಬ್ಯಾಕ್. ನೀಟ್ 2013 ಕ್ವಶನ್. ನಾನಂತೂ ಮೈಸೂರಲ್ಲಿದ್ನಪ್ಪ, ಸುಮ್ಮನೆ ಅಡ್ಡಾಡ್ಕೊಂಡು ರಾಜಂತರ ಮೆರೆದಾಡ್ಕೊಂಡು ಮಾನಸ ಗಂಗೋತ್ರಿಯಲ್ಲಿ, ಮೈಸೂರು ಪ್ಯಾಲೇಸಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಫ್ರಮ್ ನೀಟ್ 2013. ಕ್ಯಾಪಿಟಲ್ ಬರೀಬೇಕಲ್ಲ, ವೆರಿ ಇಂಪಾರ್ಟೆಂಟ್. ನೀಟ್ 2013, ನಾಟ್ 23. So I'll write the question. Forward ಮಾಡಿ ಬೇಕಾದ್ರೆ, a source of unknown frequency gives 4 beats when sounded with a source of known frequency 250 hertz. Known frequency 250 hertz. The second harmonic of the source of unknown frequency gives 5 beats per second. 5 beats per second. And the frequency of the beats 5 seconds ಅಂತ ಹೇಳ್ತಿದ್ದಾರೆ. So when sounded with 513 hertz frequency. 513 hertz frequency. Full stop. The unknown frequency is option A 240 hertz, option B 260 hertz, option C 254 hertz, option D 246 hertz. ಟ್ರೈ ಮಾಡಿ. ಅಷ್ಟೊತ್ತಿಗೆ ನಾನು ಹಿಂಕ್ನ ಫಿಲ್ ಮಾಡ್ಕೊತೀನಿ ಮಾರ್ಕರ್ಗೆ. ಪಾಸ್ ಮಾಡಿ ವಿಡಿಯೋನ, ಟ್ರೈ ಮಾಡಿ.
pause the video and try by yourself. ವಿಡಿಯೋನ ಪಾಸ್ ಮಾಡಬೇಕು, ಆನ್ಸರ್ನ ತಗೊಂಬರಬೇಕು. ಎಲ್ಲಿಗೆ ಸರ್? ಪೇಪರ್ ಮೇಲೆಗೆ. ಏನೋ ಒಂಥರ ಈ ಪ್ರಾಬ್ಲಮ್ಮು, ಈ ಫಿಸಿಕ್ಸು ಶುರುವಾದ ಆನಂತರ ಚಿಚ್ಚಿ 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 ಚಿ. Okay, coming back, I am going to solve. Answer solve ಮಾಡಕ್ಕೆ ಹೊರಟಿದ್ದೀನಿ. So source of unknown frequency gives 4 beats when sounded with a source of known frequency 250 Hz. ಸೊ ಯಾವುದೋ ಒಂದು ಫ್ರೀಕ್ವೆನ್ಸಿ ಇದೆ F1, ಅದು ನನಗೆ ಗೊತ್ತಿಲ್ಲ, ಅದರ ಬೆಲೆ ನನಗೆ ಗೊತ್ತಿಲ್ಲ. ಅದನ್ನು ಇನ್ನೊಂದು ಫ್ರೀಕ್ವೆನ್ಸಿ F2 = 250 Hz ಇರ್ತಕ್ಕಂಥ ಇನ್ನೊಂದು ಫ್ರೀಕ್ವೆನ್ಸಿ ಜೊತೆ ಸೂಪರ್ ಇಂಪೋಸ್ ಮಾಡಿ ಬೀಟ್ಸ್ನ ತೊಗೊಂಬಂದರೆ ಎಷ್ಟು ಬರ್ತಿದೆಯಪ್ಪ ಅಂದರೆ 4 beats per second ಬರ್ತಿದೆ. ಅಂದರೆ ಇವೆರಡು ಸೂಪರ್ ಇಂಪೋಸ್ ಆಗಿ ಬೀಟ್ಸ್ ಬಂದರೆ ಬೀಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 4 Hz ಇದೆ. ಹಾಗಾದರೆ ಇದ್ರ ಬೆಲೆ ಎಷ್ಟಾಗಿರಬೇಕು? ಇವೆರಡರ ಡಿಫ್ರೆನ್ಸ್ 4 ಇರಬೇಕು ತಾನೆ. ಹಾಗಾದರೆ ಇದ್ರ ಬೆಲೆ ಯಾವ್ಯಾವ ಪಾಸಿಬಿಲಿಟಿ ಇದೆ? 254 ಪಾಸಿಬಿಲಿಟಿ ಇದೆ. 254 - 254 Hz ಬರುತ್ತೆ. ಅಥವಾ 246 Hz ಪಾಸಿಬಿಲಿಟಿ ಇದೆ. ಐದರ್ 254 ಆಗಿರ್ಬೋದು ಅಥವಾ 246 ಆಗಿರ್ಬೋದು. ಸೊ ಎರಡು ಆಪ್ಷನ್, ಎರಡರಲ್ಲಿ ಒಂದು ಆಗಿರುತ್ತೆ. ಸೊ ಇವೆರಡು ಹೋಯ್ತು, ಡಮಾರ್. ಎರಡು ಆಪ್ಷನ್ ಹೋಯ್ತು, ಇನ್ನೆರಡರಲ್ಲಿ ಒಂದು. ಪಿಂಕಿ ಪಾಂಕಿ ಮಾಡೋಣ? ನೋ ಪಿಂಕಿ ಪಾಂಕಿ ಮಾಡೋಂಗಿಲ್ಲ. ವಿ ಹ್ಯಾವ್ ಟು ಸಾಲ್ವ್. A ಫಾರ್ ಆ್ಯಪಲ್, ಅದು ಹೆಂಗೆ ಮಾಡೋದು? ಪಿಂಕಿ ಪಾಂಕಿ, ಅದೇನೋ ಡಾಂಕಿ, ಗೊತ್ತಿಲ್ಲ. ಸೊ ನಂಗೆ ಬೇಕಾಗಿಲ್ಲ. ಸೊ ಕಮಿಂಗ್ ಬ್ಯಾಕ್, ಈಗ ಕಂಟಿನ್ಯೂ ಮಾಡೋಣ. ದ ಸೆಕೆಂಡ್ ಹಾರ್ಮೋನಿಕ್ ಆಫ್ ದ ಸೋರ್ಸ್ ಆಫ್ ಅನ್ನೋನ್ ಫ್ರೀಕ್ವೆನ್ಸಿ ಗಿವ್ಸ್ 5 beats per second ವೆನ್ ಸೌಂಡೆಡ್ ವಿತ್ 513 Hz. ಈಗ ಇನ್ನೊಂದು ಫ್ರೀಕ್ವೆನ್ಸಿ, ಇನ್ನೊಂದು ಟ್ಯೂನಿಂಗ್ ಫೋಕ್ ತಗೊತಿದ್ದಾರೆ 513 Hz. ಇದರ ಸೆಕೆಂಡ್ ಹಾರ್ಮೋನಿಕ್, ಇದ್ರ ಸೆಕೆಂಡ್ ಹಾರ್ಮೋನಿಕ್ ಅಂದರೆ ಏನಪ್ಪ? ಇದು F1 ಆದರೆ 2 times of F1 ಮತ್ತು 513ನ ಸೂಪರ್ ಇಂಪೋಸ್ ಮಾಡಿದಾಗ ನಮಗೆ ಬೀಟ್ ಫ್ರೀಕ್ವೆನ್ಸಿ ಎಷ್ಟು ಸಿಗುತ್ತೆ? 5 Hz ಸಿಗ್ತದೆ. 5 beats per second. ಇದರ ಸೆಕೆಂಡ್ ಹಾರ್ಮೋನಿಕ್ಕು ಮತ್ತು 513 ಸೂಪರ್ ಇಂಪೋಸ್ ಆದಾಗ 5 beats ಸಿಗ್ತಿದೆ. ಸೊ ಇದರ ಸೆಕೆಂಡ್ ಹಾರ್ಮೋನಿಕ್ ಪಾಸಿಬಿಲಿಟಿ ಏನು? ಸೊ ಪಾಸಿಬಿಲಿಟಿ ಈಸ್ ಐದರ್ 254 × 2 ಏನಾಗುತ್ತೆ? ಸೊ ದಟ್ ಈಸ್ 508 ಆಗ್ಬೋದು. ಅಥವಾ ಸೊ ಇನ್ನೊಂದು ಪಾಸಿಬಿಲಿಟಿ ಏನಿದೆ? 246 × 2, ಸೊ ದಟ್ ಈಸ್ 492 ಆಗಿರೋ ಚಾನ್ಸಸ್ ಇದೆ. 92ನ ಕರೆಕ್ಟ್. ಸೊ ಇದರ ಸೆಕೆಂಡ್ ಹಾರ್ಮೋನಿಕ್ ಇದಾಗಿರುತ್ತೆ, ಇದಾಗಿದ್ರೆ ಇದರ ಸೆಕೆಂಡ್ ಹಾರ್ಮೋನಿಕ್ ಇದಾಗಿರುತ್ತೆ. ಈಗ ಇವೆರಡರಲ್ಲಿ ಯಾವುದೋ ಒಂದು ಸೂಪರ್ ಇಂಪೋಸ್ ಆದರೆ 5 Hz ಬೀಟ್ ಫ್ರೀಕ್ವೆನ್ಸಿ ಸಿಗುತ್ತೆ. ಸೊ ನೋಡೋಣ. ಸೊ ಇದರಿಂದ ಇದು ಸೂಪರ್ ಇಂಪೋಸ್ ಆದರೆ ಇವೆರಡು ಮೈನಸ್ ಎಷ್ಟಪ್ಪ? 292, 8 ಜಾಸ್ತಿ ಆಗುತ್ತೆ, 5 ಬರಲ್ಲ. ಸೊ ಇವೆರಡು ಸೂಪರ್ ಇಂಪೋಸ್ ಆದರೆ ನಮಗೆ 5 Hz ಸಿಗುತ್ತೆ. ಹಾಗಾದರೆ ಸೊ ಇದು ಸೆಕೆಂಡ್ ಹಾರ್ಮೋನಿಕ್ ಅಲ್ಲ, ಇದು ಸೆಕೆಂಡ್ ಹಾರ್ಮೋನಿಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬೇಕಾದ್ರೆ ಇದೆರಡು ಇದು ಸೆಕೆಂಡ್ ಹಾರ್ಮೋನಿಕ್ ಆಗಿರುತ್ತೆ, ಇವೆರಡು ಸೂಪರ್ ಇಂಪೋಸ್ ಆದರೆ 5 Hz ಬರುತ್ತೆ. ಸೊ ಇದು ಸೆಕೆಂಡ್ ಹಾರ್ಮೋನಿಕ್ ಅಲ್ಲ ಅಂದರೆ ಇದು ಫಸ್ಟ್ ಹಾರ್ಮೋನಿಕ್ ಅಲ್ಲ. ಸೊ ಹಾಗಾದರೆ ಇದೊಂದೇ ಫಸ್ಟ್ ಹಾರ್ಮೋನಿಕ್. ದೇರ್ಫೋರ್ ದ ಆನ್ಸರ್ ಇಸ್ 254 Hz. ಅರ್ಥ ಆಯ್ತಾ ಹೇಳಿದ್ದು? ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ನೋಡಿ ಬೇಕಾದರೆ. ಇನ್ನೊಂದು ಕ್ವಶನ್ ಬರೆಯೋಕ್ಕೆ ಹೊರಟಿದ್ದೀನಿ. ಐ ಆಮ್ ಗೋಯಿಂಗ್ ಟು ರೈಟ್. ನೋಟ್ ಮಾಡ್ಕೊಳ್ಳಿ ಇದನ್ನು ಬೇಕಾದರೆ. ಸೊ ಐ ವಿಲ್ ಎರೇಸ್. Question: a tuning fork forward ಮಾಡಿ ಬೇಕಾದ್ರೆ a tuning fork of natural frequency 512 Hz makes 4 beats per second, 4 beats per second with a piano. Piano ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ ನೋಡಿ ಪಿಯಾನೋ ಅಂದರೆ ಏನು ಅಂತ. ಸೊ ಯು ಗೆಟ್ ಎನ್ ಐಡಿಯಾ. The beat frequency decreases to 2 beats per second when the tension in piano string is increased. The initial frequency
of piano string was option A 508 hertz, option B 516 hertz, option C 510 hertz, option D 514 hertz. Okay, this is a question. ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ, ನಾನು ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಗೊತ್ತು ನೀವು ಮಾಡ್ತೀರಿ ಈ ಕ್ವಶನ್ನ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕಾಮೆಂಟ್ ದ ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್. ನೀವು ಮಾಡ್ತೀರಿ, ಯಾಕಂದರೆ ನಂಗೆ ಗೊತ್ತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅಥವಾ ನೀನೇ ರಾಜಕುಮಾರಿ. ಸೊ ನಂಗೆ ಗೊತ್ತು ನೀವು ಮಾಡ್ತೀರಿ. ಕಾಮೆಂಟ್ ಮಾಡಿ, ಆನ್ಸರ್ ಸಿಂಪಲ್ ಇದೆ. ಆಲ್ರೆಡಿ 2013 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ನಲ್ಲ, ಸೇಮ್ ಟೆಕ್ನಿಕ್. ಸೊ ಐ ಹೋಪ್ ಇಟ್ ಈಸ್ ಹೆಲ್ಪ್ಫುಲ್. ಸೊ ಇಲ್ಲಿಗೆ ನಮ್ಮ ವೇವ್ಸ್ನ ಅಧ್ಯಾಯ ಮುಕ್ತಾಯ. ಸೊ ಶುಭ ಎಂಡ್ ಕೊಟ್ಟಿದ್ದೀವಿ. ಸೊ ಐ ಹೋಪ್ ಆಲ್ ದ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್. ಸೊ ಡಾಪ್ಲರ್ ಎಫೆಕ್ಟ್ ಒಂದಿತ್ತು, ಅದು ನ್ಯೂ ಸಿಲೆಬಸಲ್ಲಿ ಇಲ್ಲ, ತೆಗೆದಿದ್ದಾರೆ. ಸೊ ಐ ಹೋಪ್ ಯು ಎಂಜಾಯ್ಡ್ ದ ಲೆಕ್ಚರ್ಸ್ ಆಫ್ ವೇವ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್ for completing all the videos in the wave. So ಯಾರ್ಯಾರು ಕಂಪ್ಲೀಟ್ ಮಾಡಿದಿರಿ ವೇವ್ಸ್ನಲ್ಲಿ, ಸೊ ಅವ್ರು ಎಲ್ಲರಿಗೂ ಟೇಕ್ ಎ ಬೋ ಫ್ರಮ್ ಮೀ. ಸೊ ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಸೊ ಜೈ ಹಿಂದ್.